ಈ ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ನಾವು ದೇವರ ಸಂದೇಶಕ್ಕೆ ಹೋಗುವವರಾಗಿದ್ದೇವೆ. ಸ್ವಲ್ಪ ಹೊತ್ತಿನ ಸಮಯ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವು ನಿಮಗೂ ನನಗೂ ಏನನ್ನು ಕಲಿಸುತ್ತಿದೆ, ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮಗೂ ನನಗೂ ಏನನ್ನು ಕಲಿಸಲಿಕ್ಕೆ ಬಯಸುತ್ತಾನೆ ಎಂಬುದರ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಇವತ್ತಿನ ವಾಕ್ಯದ ತಲೆಬರಹ, ವಿಶ್ವಾಸಿಯು ಖಂಡಿತವಾಗಿ ವಿಶ್ವಾಸವಿಡಬೇಕು. ಇದು ಈ ದಿನದ ವಾಕ್ಯದ ತಲೆಬರಹವಾಗಿರ್ತದೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಅನೇಕ ಕ್ರೈಸ್ತರುಗಳು ನಾವು ವಿಶ್ವಾಸಿಗಳು ಎಂದು ಹೇಳ್ತಾರೆ, ಅಂದ್ರೆ ನಂಬುವವರು, ನಾವು ಯೇಸು ಕ್ರಿಸ್ತನ ಮಕ್ಕಳೆಂದು ನಂಬುವವರು, ನಾವು ಕ್ರೈಸ್ತರೆಂದು ನಂಬುವವರು, ನಾವು ದೇವರ ವಾಕ್ಯವನ್ನು ನಂಬುವವರು ಎಂಬುದಾಗಿ ವಿಶ್ವಾಸಿಗಳು ಎಂದು ಹೇಳಿಕೊಳ್ಳುತ್ತಲಿದ್ದಾರೆ. ನಾವು ಕೂಡ ಹಾಗೆ ಹೇಳಿಕೊಳ್ತೇವೆ. ನಾವು ವಿಶ್ವಾಸಿಗಳು ಅಂತ ಹೇಳಿದ ಮೇಲೆ ನಮ್ಮಲ್ಲಿ ವಿಶ್ವಾಸವು ಇರಲೇಬೇಕು. ಇಲ್ಲವಾದಲ್ಲಿ ನಾವು ವಿಶ್ವಾಸಿಗಳೆಂದು ಹೇಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇರಲಾರದು. ಈ ದಿನ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಿಂದ 42ನೇ ವಚನದವರೆಗೆ ನಾವು ನೋಡ್ಲಿಕ್ಕೆ ಹೋಗ್ತೇವೆ. ನಾನು ನಿಮಗಾಗಿ ಓದ್ತೇನೆ ವಾಕ್ಯಗಳನ್ನು. ದಯವಿಟ್ಟು ಬೈಬಲ್ ಇಟ್ಟುಕೊಂಡಿರುವವರು ನಿಮ್ಮ ಬೈಬಲ್ಗಳನ್ನು ಅಥವಾ ನನ್ನೊಂದಿಗೆ ಕೇಳಿಸಿಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಆಗ ಇಗೋ, ಸಭಾಮಂದಿರದ ಅಧಿಕಾರಿಗಳಲ್ಲಿ ಯಾಯಿರನೆಂದು ಹೆಸರಿದ್ದ ಒಬ್ಬನು ಬಂದು ಆತನನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಸಾಯುವ ಸ್ಥಿತಿಯಲ್ಲಿ ಮಲಗಿದ್ದಾಳೆ, ಅವಳು ಸ್ವಸ್ಥಳಾಗುವಂತೆ ನೀನು ಬಂದು ನಿನ್ನ ಕೈಗಳನ್ನು ಅವಳ ಮೇಲೆ ಇಡು, ಆಗ ಅವಳು ಬದುಕುವಳು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಆಗ ಮತ್ತು ಬಹಳ ಜನರು ನೂಕಾಡುತ್ತಾ ಆತನ ಹಿಂದೆ ಹೋದರು. ಆಗ 12 ವರ್ಷಗಳಿಂದ ರಕ್ತಸ್ರಾವವಿದ್ದ ಒಬ್ಬ ಸ್ತ್ರೀಯು ಅನೇಕ ವೈದ್ಯರಿಂದ ಬಹು ಕಷ್ಟಗಳನ್ನು ಅನುಭವಿಸಿ ತನಗಿದ್ದದ್ದನ್ನೆಲ್ಲ ವೆಚ್ಚ ಮಾಡಿದ್ದಾಗ್ಯೂ ರೋಗವು ಹೆಚ್ಚಾಯಿತೇ ಹೊರತು ಗುಣವಾಗಲಿಲ್ಲ. ಆಗ ಆಕೆಯು ಯೇಸುವಿನ ವಿಷಯ ಕೇಳಿ ಜನರ ಗುಂಪಿನ ಹಿಂದೆ ಬಂದು ಆತನ ಉಡುಪನ್ನು ಮುಟ್ಟಿದಳು. ಯಾಕೆಂದರೆ ಆಕೆಯು ನಾನು ಆತನ ಉಡುಪುಗಳನ್ನು ಮುಟ್ಟಿದರೆ ಸಾಕು, ಗುಣವಾಗುವೆನು ಎಂದು ಅಂದುಕೊಂಡಿದ್ದಳು. ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ಆಗ ಆ ಗುಣವಾಯಿತೆಂದು ಆಕೆಯ ಶರೀರದಲ್ಲಿ ಆಕೆಗೆ ಅನ್ನಿಸಿತು. ತಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳಿದುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪುಗಳನ್ನು ಮುಟ್ಟಿದವರು ಯಾರು ಎಂದು ಕೇಳಲು, ಆತನ ಶಿಷ್ಯರು ಆತನಿಗೆ, ಜನಸಮೂಹವು ನಿನ್ನನ್ನು ನೋಕುವುದನ್ನು ನೋಡಿಯೂ ನನ್ನನ್ನು ಯಾರು ಮುಟ್ಟಿದರೆಂದು ನೀನು ಹೇಳುತ್ತೀಯಲ್ಲ ಅಂದರು. ಆದರೆ ಆತನು ಇದನ್ನು ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡಿದನು. ಆದರೆ ಆ ಸ್ತ್ರೀಯು ತನ್ನಲ್ಲಿ ಆದದ್ದನ್ನು ತಿಳುಕೊಂಡು ಭಯದಿಂದ ನಡುಗುತ್ತಾ ಬಂದು ಆತನ ಮುಂದೆ ಅಡ್ಡಬಿದ್ದು ಸತ್ಯವನ್ನೆಲ್ಲ ಆತನಿಗೆ ತಿಳಿಸಿದಳು. ಆಗ ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನ ಜಾಡ್ಯದಿಂದ ನೀನು ಸ್ವಸ್ಥಳಾಗು ಅಂದನು.
ಆತನು ಇನ್ನೂ ಮಾತನಾಡುತ್ತಿರುವಾಗ ಸಭಾಮಂದಿರದ ಅಧಿಕಾರಿಯ ಮನೆಯಿಂದ ಕೆಲವರು ಅಲ್ಲಿಗೆ ಬಂದು, ನಿನ್ನ ಮಗಳು ಸತ್ತಿದ್ದಾಳೆ, ಬೋಧಕನಿಗೆ ಇನ್ನೂ ನೀನು ತೊಂದರೆ ಪಡಿಸುವುದು ಯಾಕೆ ಅಂದರು. ಹಾಗೆ ಹೇಳಿದ್ದನ್ನು ಯೇಸು ಕೇಳಿದ ಕೂಡಲೇ ಆ ಸಭಾಮಂದಿರದ ಅಧಿಕಾರಿಗೆ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ ಅಂದನು. ಆತನು ಪೇತ್ರ, ಯಾಕೋಬನ ಸಹೋದರನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನ ಹಿಂದೆ ಬರಗೊಡಲಿಲ್ಲ. ಆತನು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದು ಗೊಂದಲವನ್ನು ಬಹಳವಾಗಿ ಗೋಳಾಡುತ್ತಾ ಅಳುತ್ತಿರುವವರನ್ನೂ ಕಂಡನು. ಆತನು ಒಳಕ್ಕೆ ಬಂದಾಗ ಅವರಿಗೆ, ನೀವು ಈ ಗೊಂದಲ ಮಾಡುವುದು ಅಳುವುದು ಯಾಕೆ? ಹುಡುಗಿಯು ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಅಂದನು. ಆಗ ಅವರು ಆತನಿಗೆ ಹಾಸ್ಯ ಮಾಡಿ ನಕ್ಕರು. ಆದರೆ ಆತನು ಅವರೆಲ್ಲರನ್ನೂ ಹೊರಗೆ ಹಾಕಿ ಹುಡುಗಿಯ ತಂದೆ ತಾಯಿಗಳನ್ನು ಮತ್ತು ತನ್ನ ಜೊತೆಯಲ್ಲಿದ್ದವರನ್ನು ಕರೆದುಕೊಂಡು ಒಳಕ್ಕೆ ಹುಡುಗಿಯು ಮಲಗಿದ್ದಲ್ಲಿಗೆ ಹೋದನು. ಮತ್ತು ಆತನು ಆ ಹುಡುಗಿಯ ಕೈ ಹಿಡಿದು ಆಕೆಗೆ ತಲಿತಾ ಕೂಮ್ ಅಂದನು. ಹಾಗೆಯೇ ಹುಡುಗಿಯೇ ಎದ್ದೇಳು ಎಂದು ನಾನು ನಿನಗೆ ಹೇಳುತ್ತೇನೆ ಎಂದರ್ಥ. ಕೂಡಲೇ ಆ 12 ವರ್ಷದ ಹುಡುಗಿಯು ಎದ್ದು ನಡೆದಾಡಿದಳು. ಆಗ ಅವರು ಅತ್ಯಾಶ್ಚರ್ಯದಿಂದ ಬೆರಗಾದರು. ಈ ವಾಕ್ಯಗಳನ್ನು ಓದುತ್ತಿರುವಾಗ ಕೇಳಿಸಿಕೊಂಡಂತಹ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಈವರೆಗೆ 2 ಸಂಗತಿಗಳನ್ನು ಇಲ್ಲಿ ಕಾಣುವವರಾಗಿದ್ದೇವೆ. ಒಂದು, ಇವತ್ತು ಉಪವಾಸ ಪ್ರಾರ್ಥನೆ. ಈ ಉಪವಾಸ ಪ್ರಾರ್ಥನೆಗೆ ತಕ್ಕ ಹಾಗೆ ಒಂದು ವಿಷಯ ಇದೆ. ಅದು ಏನಂದ್ರೆ, ಯಾಯೀರನ ಚಿಕ್ಕ ಮಗಳು ಅಸ್ವಸ್ಥಳಾಗಿರುವಂತಹ ವಿಷಯವನ್ನು ಇಲ್ಲಿ ನಾವು ಓದಿಕೊಂಡೆವು. ಆ ಯಾಯೀರನ ಮಗಳು ಸಭಾಮಂದಿರದ ಅಧಿಕಾರಿಯಾಗಿದ್ದನು. ಅವನು ಒಬ್ಬ ದೊಡ್ಡ ಐಶ್ವರ್ಯವಂತನೇ ಸರಿ, ಅವನು ಸಭಾಮಂದಿರದ ಅಧಿಕಾರಿ. ಸಭಾಮಂದಿರದಲ್ಲಿ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಹೌದು. ಅವನಿಗೆ ಆ ಕಾಲದಲ್ಲಿ ಸಭಾಮಂದಿರದಲ್ಲಿ ನ್ಯಾಯ ಪ್ರಮಾಣವನ್ನು ಪರಿಪಾಲನೆ ಮಾಡುವಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ನ್ಯಾಯ ಪ್ರಮಾಣಗಳನ್ನು ಕೊಟ್ಟಂತಹ ದೇವರ ಮೇಲೆ ಹೆಚ್ಚುವರಿಯಾದ ನಂಬಿಕೆ ಇದ್ದುದನ್ನು ಈ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ. ಯೇಸು ಕ್ರಿಸ್ತನ ಬಳಿಗೆ ಕೇಳಿಕೊಳ್ಳುತ್ತಾನೆ, ಒಂದು ಚಿಕ್ಕ ಪ್ರಾರ್ಥನೆ ಮಾಡುತ್ತಾನೆ. ಒಂದು ಚಿಕ್ಕ ಪ್ರಾರ್ಥನೆ. ಆ ಪ್ರಾರ್ಥನೆ ಏನಂದ್ರೆ, ಅವನು ಹೇಗೆ ಮಾಡ್ತಾನೆ ಆ ಪ್ರಾರ್ಥನೆಯನ್ನು? ಅವನು ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಕಂಡಾಗ ಆ ಅಧಿಕಾರಿಯು ತನ್ನ ಅಧಿಕಾರವನ್ನು, ತನ್ನ ಸ್ಥಾನಮಾನಗಳನ್ನು ದೊಡ್ಡದು ಮಾಡಿಕೊಳ್ಳದೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಆತನ ಪಾದಗಳಿಗೆ ಅಡ್ಡ ಬಿದ್ದನು. ಇವತ್ತು ಪ್ರಾರ್ಥನೆಗಳಿಗೆ ಮುಂಚಿತವಾಗಿ ಮನುಷ್ಯನಲ್ಲಿ ಪ್ರಾಮುಖ್ಯವಾಗಿ ಬೇಕಾಗಿರುವ ವಿಷಯ ಏನು ಗೊತ್ತ್ರಿ? ನಮ್ಮ ಸ್ಥಾನ, ಮಾನ, ಗೌರವ, ಘನತೆ, ಆಸ್ತಿ, ಅಂತಸ್ತು, ಅನಿಸಿಕೆಗಳು, ಜ್ಞಾನ, ತಿಳುವಳಿಕೆ ಇವುಗಳೆಲ್ಲವನ್ನು ದೇವರ ಮುಂದೆ ಬರುವಾಗ ಏನು ಇಲ್ಲದವುಗಳಾಗಿ ಮಾಡಿಕೊಳ್ಳಬೇಕು. ಅಂದರೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಮ್ಮ ಆಲೋಚನೆಗಳು ಹೇಗಿರ್ತವಂದ್ರೆ, ಸ್ವಲ್ಪ ವಿದ್ಯೆ ಇದ್ರೆ, ಸ್ವಲ್ಪ ಹಣ ಇದ್ರೆ, ಸ್ವಲ್ಪ ಆಸ್ತಿ ಪಾಸ್ತಿ ಇದ್ರೆ ನಮಗೆ ಹೆಮ್ಮೆ ಎಂಬುದು ಒಳಗಿಂದೊಳಗೆ ಉದ್ಭವವಾಗಿ ಹಾಗೆ ಉಳ್ಕೊಂಡಿರ್ತದೆ. ಮನುಷ್ಯರ ಮುಂದೆ ಹೆಮ್ಮೆಯಾಗಿರ್ತೇವೆ, ಅಧಿಕಾರಿಗಳ ಮುಂದೆ ಹೆಮ್ಮೆಯಾಗಿರ್ತೇವೆ. ಮಾತ್ರವಲ್ಲದೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರ ಮುಂದೆಯೂ ಹೆಮ್ಮೆ ಉಳ್ಳವರಾಗಿ ಮುಂದುವರೆದು ಬಿಟ್ಟಿದ್ದೇವೆ. ಕೆಲವು ಸ್ಥಳಗಳಲ್ಲಿ ನಿಮಗೆ ಗೊತ್ತಿರಬಹುದು,
ಸ್ವಲ್ಪ ದೊಡ್ಡ ಮನುಷ್ಯ, ಸ್ವಲ್ಪ ಶ್ರೀಮಂತ ಅಂದ್ರೆ ಅವನಿಗೆ ದೇವಸ್ಥಾನಗಳಲ್ಲಿ ಮೊದಲನೆಯ ಸ್ಥಳ ಕೊಡ್ತಾರೆ. ಅವನಿಗೆ ದೇವ ದರ್ಶನವನ್ನು ನೋಡೋದಕ್ಕೆ ಮೊದಲಿಗೆ ಬಿಡುವವರಾಗಿರ್ತಾರೆ. ದುಡ್ಡು ಎಷ್ಟು ದಕ್ಷಿಣೆ ಇರ್ತದೋ ಅದಕ್ಕೆ ತಕ್ಕ ಹಾಗೆ ಪೂಜೆ ಪುನಸ್ಕಾರಗಳು ನಡೆಯುವುದನ್ನು ಕೂಡ ನೀವು ಗಮನಿಸಿರ್ತೀರಿ. ಆದರೆ ನಿಜವಾದ ಸಂಗತಿ ಏನೆಂದರೆ, ಸರ್ವಶಕ್ತನಾದ ದೇವರ ಮುಂದೆ ಒಬ್ಬ ಮನುಷ್ಯನು ಬರುವಾಗ ತನಗಿರುವ ಎಲ್ಲವನ್ನೂ ಮರೆತು ಬಿಟ್ಟು ತಾನು ದೇವರ ಮುಂದೆ, ಅಂದ್ರೆ ಸರ್ವಶಕ್ತನಾದ ದೇವರ ಮುಂದೆ, ಸರ್ವಜ್ಞಾನಿಯಾದ ದೇವರ ಮುಂದೆ, ಸರ್ವವ್ಯಾಪಿಯಾಗಿರುವ ದೇವರ ಮುಂದೆ ಬಂದಿದ್ದೇನೆ ಎಂಬುದರ ಅರಿವು ಮನುಷ್ಯನಿಗಿರಬೇಕು. ನಾನು ಸೃಷ್ಟಿಸಲ್ಪಟ್ಟವನು, ದೇವರು ಸೃಷ್ಟಿಸಿದಾತನು ಎಂಬುದರ ಅರಿವು ಇರಬೇಕು. ಇಲ್ಲಿ ಅವನು ಸಭಾಮಂದಿರದ ಅಧಿಕಾರಿ, ಅವನಿಗೆ ಸ್ಥಾನಮಾನಗಳಿವೆ, ಗೌರವವಿದೆ, ಘನತೆ ಇದೆ. ಅಲ್ಲಿ ಬಹಳ ಜನಗಳು ಯೇಸು ಕ್ರಿಸ್ತನ ಸುತ್ತಲೂ ಇದ್ದಾರೆ. ಜನಗಳೆಲ್ಲ ನೋಡ್ತಾ ಇದ್ದಾರೆ. ಈಗ ಇವನು ತನ್ನ ಸ್ಥಾನವನ್ನೆಲ್ಲ ಮರೆತು ತನಗಿರುವ ಗೌರವವನ್ನೆಲ್ಲ ಬದಿಗಿರಿಸಿ ಕರ್ತನಾದ ಯೇಸು ಕ್ರಿಸ್ತನ ಪಾದಗಳಿಗೆ ಅಡ್ಡ ಬಿದ್ದು ಒಂದು ಪ್ರಾರ್ಥನೆ ಮಾಡ್ತಾನೆ. ನೋಡಿ, ನನ್ನ ಚಿಕ್ಕ ಮಗಳು ಸಾಯುವ ಸ್ಥಿತಿಯಲ್ಲಿ ಮಲಗಿದ್ದಾಳೆ, ಅವಳು ಸ್ವಸ್ಥಳಾಗುವಂತೆ ನೀನು ಬಂದು ನಿನ್ನ ಕೈಗಳನ್ನು ಅವಳ ಮೇಲೆ ಇಡು, ಆಗ ಅವಳು ಬದುಕುವಳು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಚಿಕ್ಕ ಪ್ರಾರ್ಥನೆ, ಆದರೆ ಆ ವಾಕ್ಯದಲ್ಲಿ ನೋಡುವಾಗ ಬಹಳವಾಗಿ ಬೇಡಿಕೊಂಡ, ಅಂದ್ರೆ ಅವನು ಅಷ್ಟು ತಗ್ಗಿಸಿಕೊಂಡವನಾಗಿ, ಅಷ್ಟು ದೀನತೆಯಿಂದ, ದಯವಿಟ್ಟು ಯೇಸುವೇ ನೀವು ಬಂದು ನಿಮ್ಮ ಕೈಯನ್ನು ಅವಳ ಮೇಲೆ ಇಟ್ಟರೆ ಅವಳು ಸ್ವಸ್ಥವಾಗಿ ಬಿಡುತ್ತಾಳೆ, ದಯವಿಟ್ಟು ನನ್ನ ಮನೆಗೆ ಬರಬೇಕು. ದೊಡ್ಡ ದೊಡ್ಡ ಪ್ರಾರ್ಥನೆ ಇಲ್ಲ, ದೊಡ್ಡ ಉದ್ದನೆಯ ಪ್ರಾರ್ಥನೆ ಇಲ್ಲ. ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಎಂಬ ಪ್ರಾರ್ಥನೆ ಇಲ್ಲ. ದಯವಿಟ್ಟು ನೀವು ನನ್ನ ಮನೆಗೆ ಬಂದು ನನ್ನ ಚಿಕ್ಕ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಾಳೆ, ಅವಳು ನಿಮ್ಮ ಕೈಗಳಿಂದ ಮುಟ್ಟಬೇಕು ಎಂದು ಬೇಡಿಕೊಳ್ತಾನೆ. ಮೊದಲಿಗೆ ಅವನಲ್ಲಿ ಕಾಣುವಂಥದ್ದು, ಅಲ್ಲಿ ಎದುರಿಗೆ ಕಾಣುವಂಥದ್ದು ಎರಡು ವಿಷಯಗಳು ಕಾಣ್ತವೆ. ಮೊದಲನೇದಾಗಿ ಅವನ ತಗ್ಗಿಸಿಕೊಳ್ಳುವಿಕೆ, ಎರಡನೇದಾಗಿ ಅವನ ಪ್ರಾರ್ಥನೆ. ಕಾಣದೇ ಇರುವ ಒಂದು ವಿಷಯ ಅವನ ಒಳಗಿದೆ, ಅದನ್ನು ಜನಗಳಿಗೆ ಕಾಣ್ಲಿಕ್ಕಾಗ್ತಿಲ್ಲ. ಪ್ರಿಯ ಸಹೋದರ ಸಹೋದರಿಗೆ, ನಂಬಿಕೆ ನಿನಗೆ ಎಷ್ಟಿದೆ ಅದನ್ನು ತೋರಿಸು ಅಂದ್ರೆ ಯಾರಿಗೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಂಬಿಕೆಯನ್ನು ತೋರಿಸ್ಲಿಕ್ಕಾಗೋದಿಲ್ಲ, ಕ್ರಿಯೆಗಳ ಮೂಲಕವಾಗಿ ಅದು ಕಂಡು ಬರ್ತದೆ. ಈಗ ಈ ಯಾಯಿರನೆಂಬ ಈ ವ್ಯಕ್ತಿಯ ನಂಬಿಕೆ ಎಷ್ಟು ಇದೆ ಎಂಬುದನ್ನು ಅವನ ಕ್ರಿಯೆಗಳು ತೋರಿಸ್ತಾ ಇವೆ. ಅವನ ಕ್ರಿಯೆಗಳು ಹೇಗಿವೆ? ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನನ್ನು ಕಾಣುವಾಗ ತನ್ನದೇ ಆದಂತಹ ಸ್ಥಾನವನ್ನು ಬದಿಗಿರಿಸಿಬಿಟ್ಟು ದೇವರ ಮುಂದೆ ನಿಂತಿದ್ದೇನೆ ಎಂಬುದರ ಅರಿವಿನೊಂದಿಗೆ, ಆ ನಂಬಿಕೆಯೊಂದಿಗೆ ಆತನಿಗೆ ಸಾಷ್ಟಾಂಗವಾಗಿ ಎರಗಿದ್ದ, ಆತನ ಪಾದಗಳಿಗೆ ಅಡ್ಡ ಬಿದ್ದಿದ್ದ. ಮತ್ತೆ ಬೇಡಿಕೊಳ್ಳುವಾಗ ಗುರುತಾಗ್ತದೆ ಅವನ ನಂಬಿಕೆ ಎಷ್ಟು ಇದೆ ಎಂಬುದು. ಸಾಯುವ ಸ್ಥಿತಿಯಲ್ಲಿದ್ದಾಳೆ ಮಗಳು, ಆದರೆ ನೀನು ಬಂದು ನಿನ್ನ ಕೈಯನ್ನು ಇಟ್ರೆ ಸಾಕು, ಅವಳು ಬದುಕಿಕೊಳ್ತಾಳೆ. ಅವರ ನಂಬಿಕೆ ಎಷ್ಟು ದೊಡ್ಡದು ನೋಡಿ ಪ್ರಿಯರೇ. ಇಂದು ವಿಶ್ವಾಸಿಗಳಾಗಿರುವಂತಹ ನಮ್ಮಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಅಂತಹ ವಿಶ್ವಾಸ ಇದೆ ರೀ? ನಾವು ಮಾತಾಡ್ತೀವಿ, ಇದೆ ಅಂತ ಹೇಳ್ಕೊತೀವಿ, ಆದರೆ ಇದೆಯಾ ಎಂಬುದು ಯಾವಾಗ ಗುರುತಾಗ್ತದೆ ಗೊತ್ತ್ರಿ? ಪರಿಸ್ಥಿತಿಗಳು ಅಲ್ಲಕಲ್ಲೋಲವಾಗುತ್ತಿರುವಾಗ ಗುರುತಾಗ್ತದೆ ನಮ್ಮ ನಂಬಿಕೆಯ ಅಂಶ ಎಷ್ಟು ಇದೆ ಎಂಬುದು ಅವಾಗ ಗೊತ್ತಾಗ್ತದೆ. ಆವಾಗ ನೋಡ್ಬೇಕು ನಮ್ಮ ಆಲೋಚನೆಗಳು ಎಷ್ಟು ಸ್ಥಳಗಳಿಗೆ ಹರಿದಾಡ್ತದೆ. ನಮ್ಮ ಆಲೋಚನೆಗಳು, ನಮ್ಮ ದೇವರು ಸರ್ವಶಕ್ತನು, ಆತನು ನಮ್ಮನ್ನು ಕಾಯುವ ಹಾಗೆ ಯಾವಾಗಲೂ ಪರಲೋಕದಿಂದ ನಮ್ಮನ್ನು ನೋಡುತ್ತಲೇ ಇದ್ದಾನೆ. ಆತನು ಸರ್ವಶಕ್ತನು, ಆತನು ಸರ್ವಜ್ಞಾನಿ, ಅಂದ್ರೆ ಎಲ್ಲವನ್ನು ತಿಳಿದಿರುವ ದೇವರು. ಹೀಗಿರುವಲ್ಲಿ ಆತನ ಮೇಲಿರುವ ನಂಬಿಕೆ
ನಂಬಿಕೆಯ ಅಂಶ ಎಷ್ಟಿದೆ ಎಂಬುದನ್ನು ನಾವು ಇವತ್ತು ಪರಿಶೀಲನೆ ಮಾಡಿಕೊಳ್ಳಬೇಕು. ಪ್ರಿಯ ಸಹೋದರ ಸಹೋದರಿಯೇ, ಇಂದು ಇಲ್ಲಿ ಮತ್ತೊಂದು ವಿಷಯ ನಡೀತಾ ಇದೆ. ಇವನು ಯೇಸು ಕ್ರಿಸ್ತನ ಬಳಿಗೆ ಬೇಡಿಕೊಂಡ, ಒಂದು ಪ್ರಾರ್ಥನೆ ಮಾಡಿದ. ಅವನ ಪ್ರಾರ್ಥನೆಯು ಹೇಗಿತ್ತಂದ್ರೆ ತನ್ನ ತಗ್ಗಿಸಿಕೊಂಡ ಪ್ರಾರ್ಥನೆಯಾಗಿತ್ತು. ಯೇಸು ಕ್ರಿಸ್ತನ ಮೇಲೆ ಪೂರ್ಣ ನಂಬಿಕೆ ಉಳ್ಳ ಪ್ರಾರ್ಥನೆಯಾಗಿತ್ತು. ಆ ಪ್ರಾರ್ಥನೆ ಮಾಡಿದ ಮೇಲೆ ಯೇಸು ಕ್ರಿಸ್ತನ ಪ್ರತಿಕ್ರಿಯೆ ಏನು? ಆಗ 24ನೇ ವಚನ, ಆಗ ಯೇಸು ಅವನ ಸಂಗಡ ಹೋದನು. ಇಂದು ನಿಮ್ಮ ಮತ್ತು ನನ್ನ ಪ್ರಾರ್ಥನೆಗಳು ಪೂರ್ಣ ನಂಬಿಕೆಯಿಂದ ನಮ್ಮನ್ನು ತಗ್ಗಿಸಿಕೊಂಡದ್ದಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬೇಡಿಕೊಳ್ಳುವುದಾದರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಓಗೊಡುವ ಕರ್ತನು, ಕಿವಿಗೊಡುವ ಕರ್ತನು ನಮ್ಮ ಜೊತೆಗೆ ಬರುತ್ತಾ. ಆಮೇಲೆ ಪ್ರಿಯ ಸಹೋದರ ಸಹೋದರಿಯೇ, ಯೇಸು ಕ್ರಿಸ್ತನು ಅವನ ಸಂಗಡ ಹೋದನು ಅಂದ್ರೆ ಅದರ ಅರ್ಥ ಏನ್ರಿ? ನಿನ್ನ ಪ್ರಾರ್ಥನೆಗೆ ನಾನು ಒಪ್ಪಿದ್ದೇನೆ, ನಾನು ಮೆಚ್ಚಿದ್ದೇನೆ. ನೀನು ಕೇಳಿಕೊಂಡ ಒಂದು ಪ್ರಾರ್ಥನೆಗೆ ನಾನು ಪ್ರತಿಕ್ರಿಯಿಸುತ್ತೇನೆ ಎಂಬುದನ್ನು ಯೇಸು ಕ್ರಿಸ್ತನು ಯಾವುದರಲ್ಲಿ ತೋರಿಸ್ತಾರೆ ಅಂದ್ರೆ ಮಾತಿನಲ್ಲಿ ತೋರಿಸ್ತಿಲ್ಲ, ಕ್ರಿಯೆಯಲ್ಲಿ ತೋರಿಸ್ತಾ ಇದ್ದ. ಯೇಸು ಕ್ರಿಸ್ತನು ಎದ್ದು ಅವನೊಂದಿಗೆ ಹೋಗ್ತಾ ಇದ್ದ. ಮತ್ತು ಬಹಳ ಜನರು ನೂಕಾಡುತ್ತಾ ಆತನ ಹಿಂದೆ ಹೋದರು. ಈಗ ಏನಾಗಿದೆ, ದೊಡ್ಡ ಜನಸಮೂಹ ಯೇಸು ಕ್ರಿಸ್ತನ ಹಿಂದೆ ಹೋಗ್ತಾ ಇದೆ, ನೂಕಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಗ 12 ವರ್ಷಗಳಿಂದ ರಕ್ತಸ್ರಾವವಿದ್ದ ಒಬ್ಬ ಸ್ತ್ರೀಯು ಅನೇಕ ವೈದ್ಯರಿಂದ ಬಹು ಕಷ್ಟಗಳನ್ನು ಅನುಭವಿಸಿ ವೆಚ್ಚ ಮಾಡಿದ್ದಾಗಿಯೂ ರೋಗವು ಹೆಚ್ಚಾಯಿತೆ ಹೊರತು ಗುಣವಾಗಿರಲಿಲ್ಲ. ಈಗ ಯೇಸು ಕ್ರಿಸ್ತನು ಹೋಗುತ್ತಿರುವಾಗ ಯಾಯಿರನು ಜೊತೆಗೆ ಹೋಗ್ತಾ ಇದ್ದಾನೆ. ಜನಗಳು ಬಹಳ ಜನ ಕಿಕ್ಕಿರಿದು ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಜೊತೆಗೆ ಆತನ 12 ಮಂದಿ ಶಿಷ್ಯರು ಇದ್ದಾರೆ. ಎಲ್ಲರೂ ಹೋಗ್ತಿರುವಾಗ ಒಬ್ಬ ಹೆಣ್ಣು ಮಗಳು 12 ವರ್ಷಗಳಿಂದ ರಕ್ತಸ್ರಾವ, ಅದು 1 ವರ್ಷ ಅಲ್ರಿ, 1 ತಿಂಗಳ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ರಿ, 4 ವರ್ಷ ಅಲ್ಲ, 5 ವರ್ಷ ಅಲ್ಲ, 12 ವರ್ಷಗಳಿಂದ ರಕ್ತಸ್ರಾವ. ಅಂದ್ರೆ ಅದರ ಪರಿಸ್ಥಿತಿ ಏನು? ದೇವರ ವಾಕ್ಯ ಹೇಳುತ್ತದೆ, ರಕ್ತದಲ್ಲಿ ಜೀವ ಇದೆ ಎಂಬುದಾಗಿ. ರಕ್ತ ಹೊರಗಡೆಗೆ ಹೋಗುತ್ತಾ ಇರುವುದಾದ್ರೆ ಆ ಸ್ತ್ರೀಯ ಬಲ ಕುಂದಿ ಹೋಗ್ತಾ ಇರ್ತದೆ, ಜೀವ ಅರೆಬರೆ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಜೀವದ ಅಂಶ ಕಡಿಮೆ ಆಗ್ತಾ ಇರುತ್ತೆ. ಅವಳಿಗೆ ಸ್ವತಂತ್ರವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕುಂದಿ ಹೋದಂತಹ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿಯೂ ಒತ್ತಡ, ಶಾರೀರಿಕವಾಗಿಯೂ ಬಲ ಕುಂದಿದವಳಾಗಿ ಹೋಗ್ತಾ ಇರ್ತಾಳೆ. ಇಂತಹ ಒಂದು ಹೆಣ್ಣು ಮಗಳು ಯೇಸು ಕ್ರಿಸ್ತನ ಬಳಿಗೆ ಬಂದ. ಆ ಜನಸಂದಣಿಯ ಮಧ್ಯದಲ್ಲಿ, ನುಗ್ಗಲ ಮಧ್ಯದಲ್ಲಿ ಹಿಂದಿನಿಂದ ಯೇಸು ಕ್ರಿಸ್ತನ ಬಳಿಗೆ ಬರ್ತಾಳೆ. ಅವಳ ಉದ್ದೇಶವೇನು? ನಾವು ಈ ಮೊದಲೇ ಓದ್ಕೊಂಡೆವು. ಅವಳ ನಂಬಿಕೆ ಏನು? 27ನೇ ವಚನ, ಆಗ ಆಕೆಯು ಯೇಸುವಿನ ವಿಷಯ ಕೇಳಿ ಜನರ ಗುಂಪಿನ ಹಿಂದೆ ಬಂದು ಆತನ ಉಡುಪನ್ನು ಮುಟ್ಟಿದಳು. ಅವಳ ನಂಬಿಕೆ ಅಂತದ್ದು 28ನೇ ವಚನ ಹೇಳುತ್ತೆ, ನಾನು ಆತನ ಉಡುಪುಗಳನ್ನು ಮುಟ್ಟಿದರೆ ಸಾಕು, ಗುಣವಾಗುವೆನು ಎಂದು ಅಂದುಕೊಂಡಿದ್ದಳು. ಅವಳ ನಂಬಿಕೆ ಹೇಗಿದೆ ನೋಡಿ. ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ, ಯೇಸುವಿನ ಉಡುಪಿನ ಮೇಲೂ ಅವಳಿಗೊಂದು ನಂಬಿಕೆ ಇತ್ತು. ಯಾಕೆ ಆ ಉಡುಪಿನ ಮೇಲೆ ಆ ನಂಬಿಕೆ? ಆ ಉಡುಪನ್ನು ಯೇಸು ಉಟ್ಟುಕೊಂಡಿದ್ದ, ಆ ಉಡುಪನ್ನು ಯೇಸು ಹುಟ್ಟಿದ್ದ. ಒಂದು ವೇಳೆ ಒಬ್ಬ ದೊಡ್ಡ ವೈದ್ಯನು ಇರುವುದಾದ್ರೆ ಆ ವೈದ್ಯನ ಉಡುಪನ್ನು ಮುಟ್ಟಿದ್ರು ಕೂಡ ರೋಗವಾಸಿಯಾಗಲಾರದು. ಒಂದು ವೇಳೆ ಒಬ್ಬ ದೊಡ್ಡ ಪೂಜಾರಿಯ ವಸ್ತ್ರವನ್ನು ಒಂದು ವೇಳೆ ಮುಟ್ಟಿದ್ರು ವಾಸಿಯಾಗದೆ ಹೋಗ್ತದೆ. ಎಷ್ಟೋ ಮಂದಿ ಹಾಗೆ ಮುಟ್ಕೊಂಡಿರ್ತಾರ, ಖಂಡಿತವಾಗಿ ರೋಗಗಳು ವಾಸಿಯಾಗಲಿಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ದು ಉಡುಪು ಮುಟ್ಟಿ ಯಾರಾದ್ರೂ ವಾಸಿಯಾಗಿದ್ದಾರ್ರಿ? ಅಥವಾ ಮತಗುರುಗಳ ವಸ್ತ್ರವನ್ನು ಮುಟ್ಟಿ ಯಾರಾದರೂ ಸ್ವಸ್ಥವಾಗಿದ್ದಾರ್ರಿ? ಆದರೆ ಇಲ್ಲಿ
12 ವರ್ಷಗಳಿಂದ ರಕ್ತಸ್ರಾವದಲ್ಲಿ ಪೀಡಿತಳಾಗಿರುವ ಒಂದು ಹೆಣ್ಣು ಮಗಳು ತನ್ನ ಶಕ್ತಿಯೇ ಕುಂದಿ ಹೋಗಿದೆ, ನೂಕು ನುಗ್ಗಲ ಜನಸಂದಣಿ, ಅದರ ಮಧ್ಯದಲ್ಲಿ ಹೋಗ್ಬೇಕಂದ್ರೂ ಕೂಡ ಅವಳಿಗೆ ಶಕ್ತಿ ಸಾಲದ. ಆದರೂ ಬಹಳ ಪ್ರಯಾಸ ಪಡುತ್ತಿದ್ದಾಳೆ. ಯಾಕೆ ಗೊತ್ತ್ರಿ? ಅವಳಿಗೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಅಷ್ಟು ದೊಡ್ಡದಾಗಿದೆ. ಈ ಜನಸಂದಣಿಯ ಮಧ್ಯದಲ್ಲಿ ನಾನು ಯೇಸುವನ್ನು ಮುಟ್ಲಿಕ್ಕೆ ಸಾಧ್ಯವಾತನ ವಸ್ತ್ರವನ್ನು ಯೋಚನೆ ಮಾಡ್ತಿಲ್ಲ. ಯೇಸುವಿನ ಮೇಲಿರುವ ನಂಬಿಕೆಯು ಅವಳಿಗೆ ಅಂತಹ ಒಂದು ಪ್ರೋತ್ಸಾಹವನ್ನು, ಅಂತಹ ಒಂದು ಹುಮ್ಮಸ್ಸನ್ನು ಕೊಟ್ಟಿದೆ. ಆದ್ದರಿಂದ ಅವಳು ಆ ನೂಕು ನುಗ್ಗಲಾದ ಜನಸಂದಣಿಯ ಮಧ್ಯದಲ್ಲಿ ನುಸುಳಿಕೊಂಡು ಹೋಗಿ ಯೇಸುವಿನ ವಸ್ತ್ರವನ್ನು ಮುಟ್ಟಿದ್ದಾಳೆ. ಅವಳ ನಂಬಿಕೆ ಎಂಥದ್ದು? ಆತನ ವಸ್ತ್ರಗಳನ್ನು ಮುಟ್ಟಿದರೆ ಸಾಕು, ನಾನು ಸ್ವಸ್ಥವಾಗಿಬಿಡ್ತೇನೆ. ಎಷ್ಟೋ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, 24 ಅನೇಕ ವೈದ್ಯರಿಂದ ಬಹು ಕಷ್ಟಗಳನ್ನು ಅನುಭವಿಸಿದ್ದ, ಅನೇಕ ವೈದ್ಯರುಗಳಿಂದ ಅನೇಕ ಔಷಧಗಳನ್ನು ತೆಗೆದುಕೊಂಡಿದ್ದು, ಹಲವು ರೀತಿಯಲ್ಲಿ ತನ್ನ ಕಷ್ಟಾರ್ಜಿತವನ್ನೆಲ್ಲ ಖರ್ಚು ಮಾಡಿದ್ದಳು. ಹಲವು ಬಹು ಕಷ್ಟಗಳನ್ನೇ ಅನುಭವಿಸಿ ಬಂದಿದ್ದಾಳೆ. ಹಲವು ವೈದ್ಯರಿಂದ ತನಗಿದ್ದದ್ದನ್ನೆಲ್ಲ ವೆಚ್ಚ ಮಾಡಿಬಿಟ್ಟಿದ್ದಾಳೆ. ತನಗಿದ್ದದ್ದೆಲ್ಲ ಖರ್ಚಾಗಿ ಹೋಗಿದೆ, ಖಾಲಿಯಾಗಿದೆ. ಈಗ ಯಾರು ವೈದ್ಯ ಮಾಡೋದು ಕೂಡ ಇಲ್ಲ. ತನಗಿದ್ದೆಲ್ಲ ವೆಚ್ಚ ಮಾಡಿದ್ದಾಗ್ಯೂ ರೋಗವು ಹೆಚ್ಚಾಯಿತೆ ಹೊರತು ಗುಣವಾಗಲಿಲ್ಲ. ರೋಗ ಹೆಚ್ಚಾಗ್ಬಿಟ್ಟಿದೆ. ಯಾಕಂದ್ರೆ ಹಲವು ವಿಧವಾದ ಮದ್ದುಗಳನ್ನು ತೆಗೆದುಕೊಂಡು ಹಲವು ವಿಧವಾದ ವೈದ್ಯರುಗಳ ಹತ್ರ ಹೋಗಿ ತನಗಿದ್ದನ್ನೆಲ್ಲ ವೆಚ್ಚ ಮಾಡಿ ಇದರಲ್ಲಿ ಸರಿಯಾಗಬಹುದು, ಇದರಲ್ಲಿ ಸರಿಯಾಗಬಹುದು, ಇದರಲ್ಲಿ ಸರಿಯಾಗಬಹುದು ಅಂತೇಳಿ ಹಲವು ಮಂದಿಯನ್ನು ಹುಡುಕಿ ಹೋಗಿ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲವನ್ನು ಕೇಳಿ ಎಲ್ಲಾ ಔಷಧಗಳನ್ನು ಮಾಡಿ ಎಲ್ಲರಿಗೂ ದುಡ್ಡು ಖರ್ಚು ಮಾಡಿ ಅವಳು ಬಹಳ ಕಷ್ಟಪಟ್ಟಿದ್ದಾಳೆ. ಬಿಟ್ರೆ ಅವಳು ಅದರಿಂದ ಸಮಾಧಾನ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ರೋಗ ಹೆಚ್ಚಾಯಿತೇ ಬಿಟ್ಟರೆ ವಾಸಿಯಾಗಲಿಲ್ಲ. ಅಂತಹವಳು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾಳೆ. ಇಲ್ಲಿ ಇವಳ ನಂಬಿಕೆಯು ಇವಳನ್ನು ಎಲ್ಲಿಯವರೆಗೆ ನಡೆಸಿದಂದ್ರೆ, ನೂಕು ನುಗ್ಗಲಾದ ಜನಸಂದಣಿಯ ಮಧ್ಯದಲ್ಲಿಯೂ ನುಸುಳಿಕೊಂಡು ಹೋಗಿ, ಆ ಬಾಧೆಗಳ ಮಧ್ಯದಲ್ಲಿಯೂ ನುಸುಳಿಕೊಂಡು ಹೋಗಿ, ಶಕ್ತಿ ಮೀರಿ ಒಳಗೆ ನುಗ್ಗಿಕೊಂಡು ಹೋಗಿ ಯೇಸುವಿನ ವಸ್ತ್ರವನ್ನು ಮುಟ್ಟುವವರೆಗೆ ಅವಳ ನಂಬಿಕೆ ಅವಳನ್ನು ನಡೆಸಿದೆ. 29ನೇ ವಚನ ಹೇಳ್ತದೆ, ಅದರ ಫಲಿತಾಂಶ ಏನು? ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು. ಆಗ ಆ ಜಾಡ್ಯದಿಂದ ತನಗೆ ಗುಣವಾಯಿತೆಂದು ಆಕೆಯ ಶರೀರದಲ್ಲಿ ಆಕೆಗೆ ಅನ್ನಿಸಿತು. ಇವಳ ನಂಬಿಕೆ, ಇವಳು ಪಟ್ಟ ಪ್ರಯಾಸ, ಇದರ ಪ್ರತಿಫಲವೇನೆಂದರೆ ಯೇಸು ಕ್ರಿಸ್ತನು ಅನುಮತಿಸದೇನೆ ಯೇಸುವಿನ ಅವಳನ್ನು ಸೌಖ್ಯಪಡಿಸಿದೆ. ಯಾವಾಗ ಅಂತ ಹೇಳಿದ್ರೆ, ವಸ್ತ್ರವನ್ನು ಮುಟ್ಟಿದ ತಕ್ಷಣವೇ ಅವಳು ಸ್ವಸ್ಥಳಾಗಿದ್ದಾಳೆ. ರಕ್ತ ಹರಿಯುವುದು ನಿಂತು ಹೋಗಿದೆ. ಅವಳ ಶರೀರದಲ್ಲಿ ಅವಳಿಗೆ ಅನಿಸ್ತಾ ಇದೆ. 12 ವರ್ಷಗಳಿಂದ ಒಂದು ಕೆಟ್ಟ ಅನುಭವ, ಒಂದು ವೇದನೆಯ ಒಂದು ಪರಿಸ್ಥಿತಿ, ಒಂದು ಸಂಕಟದ ಮನೋಭಾವನೆ ಈಗ ಕ್ಷಣ ಮಾತ್ರದಲ್ಲಿ ಬದಲಾವಣೆಯಾಗಿದೆ. ಅವಳ ಶರೀರದಲ್ಲಿ ಅನ್ನಿಸ್ತಾ ಇದೆ ಅಂತೆ, ರಕ್ತ ಹರಿಯುವುದು ನಿಂತು ಹೋಯಿತು. ಈಗ ಯೇಸು ಕ್ರಿಸ್ತನ್ ಕೇಳ್ತಾರ ಗುಂಪಿನಲ್ಲಿ, ಯಾರು ನನ್ನನ್ನು ಮುಟ್ಟಿದ್ದು? ಇಲ್ಲಿ ಏನ್ ನಡೀತಿರುವ ಸಂಗತಿಯನ್ನು, ಯೇಸು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಯಾಯೀರನೆಂಬ ಸಭಾಮಂದಿರದ ಅಧಿಕಾರಿಯೊಂದಿಗೆ ಹೋಗುತ್ತಿರುವ ದಾರಿಯಲ್ಲಿ ನಡೆದ ಒಂದು ಘಟನೆ ಇದು. ಈಗ ಇದು ಘಟನೆ ನಡೆಯುವಾಗ ಯಾಯೀರನ ಪರಿಸ್ಥಿತಿ ಹೇಗಿದ್ದಿರ್ಬೇಕು, ಅವನ ಮನೋ ಆಲೋಚನೆ ಹೇಗಿದ್ದಿರ್ಬೇಕು? ಯೇಸುವೆ, ಈಗ ಯೇಸು ಕ್ರಿಸ್ತ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಯಾರು ನನ್ನ ಉಡುಪನ್ನು ಮುಟ್ಟಿದ್ದು ಅಂತ ಅವನ ಆಲೋಚನೆ ಹೇಗಿರ್ಬೇಕು. ನನ್ನ ಮಗಳು, ಚಿಕ್ಕ ಮಗಳು ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ. ಒಂದ್ ವೇಳೆ ಸತ್ತೋಗ್ಬಿಟ್ರೆ, ಯೇಸು ಬೇಗ ಬರ್ರಿ, ಡಾಕ್ಟರ್ಗಳನ್ನ ನಾವು ಮನೆಗೆ ಕರ್ಕೊಂಡು ಹೋಗುವಾಗ ಹಾಗೆ ತಾನೆ, ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ ಡಾಕ್ಟ್ರೆ. ಡಾಕ್ಟರ್ ಕಾರಲ್ಲಿ ಕುಂತ್ಕೊಳ್ಳೋದಾದ್ರೆ ಸ್ವಲ್ಪ ಬೇಗ ಓಡಿಸ್ರಿ ಡಾಕ್ಟ್ರೆ.
ಟ್ರಾಫಿಕ್ ಸಿಗ್ನಲ್ ಬಿದ್ದಿದ್ರೆ ಸ್ವಲ್ಪ ಸೈಡಿಗೆ ಹಾಗೆ ನುಸುಳ್ರಿ ಡಾಕ್ಟರ್ಗೆ ಆಲೋಚನೆಗಳು ಕೊಡ್ತಿರ್ತೀವಿ. ಯಾಕೆಂದ್ರೆ ನಮ್ಮ ಆಲೋಚನೆ ಎಲ್ಲಿರ್ತದಂದ್ರೆ ಮನೆಯಲ್ಲಿರುವಂತಹ ಕಾಯಿಲೆ ಹಿಡಿದಂತಹ ವ್ಯಕ್ತಿಯ ಮೇಲೆ ಇರುತ್ತೆ. ಯಾಕಂದ್ರೆ ಅಲ್ಲಿ ಸಾಯುವ ಪರಿಸ್ಥಿತಿ, ಅದು ಗಂಭೀರದ ಪರಿಸ್ಥಿತಿ. ಹಾಗಾಗಿ ಇಲ್ಲಿ ಏನಾದರೂ ನಡೀಲಿ ಅಂದ್ರೆ ಡಾಕ್ಟರು ಮನೆಗೆ ಬಂದು ಸೇರ್ಬಿಡ್ಬೇಕು, ಸಾಕು. ಅವ್ರ ಮನೆಗೆ ಬಂದು ಸಾಯೋದಕ್ಕೆ ಮೊದಲು ಸೇರಿದ್ರೆ ಮದ್ದು ಆಗ್ತದೆ. ಸತ್ತೋಗ್ಬಿಟ್ರೆ ಡಾಕ್ಟರ್ ಹೇಳ್ತಾರ IML+. ಡಾಕ್ಟರ್ ಹೇಳ್ತಾರೆ ನಾನು ನಿಸ್ಸಹಾಯಕನಾಗಿದ್ದೇನೆ, ಈ ಮೊದಲೇ ಸತ್ತೋಗ್ಬಿಟ್ಟಿದೆ, ಮುಗಿತು. ಇಲ್ಲಿ ಯಾಯಿರನು ಕೂಡ ಯೇಸು ಕ್ರಿಸ್ತನೊಂದಿಗೆ ಹೋಗ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಡೀತಾ ಇದ್ರೆ ಅಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಈಗ ಯೇಸು ಕ್ರಿಸ್ತನ ಇಟ್ಕೊಂಡು ನನ್ನ ಉಡುಪು ಮುಟ್ಟಿದವರು ಯಾರು ಮಾತಾಡ್ತಾ ಇದ್ದಾರೆ, ಮಾತುಗಾರಿಕೆ ಮಾಡ್ತಾರೆ. ಯಾಯಿರನ ಮನಸ್ಸು ಹೇಳಿರ್ಬೋದೇನ, ಆದ್ರೆ ಅವನು ಏನು ಹೇಳಿದ್ದಾಗಿ ಇಲ್ಲಿ ವಾಕ್ಯದಲ್ಲಿ ಯೇಸು ಕ್ರಿಸ್ತ ನಿಂತಿದ್ದಾರೆ. ಅವನಿಗೊಂದು ನಂಬಿಕೆ ಇದೆ, ಯೇಸು ಹೇಗೂ ನನ್ನ ಮಗಳನ್ನು ಸೌಖ್ಯಪಡಿಸ ಶಕ್ತ, ಆ ನಂಬಿಕೆ ಅವನಿಗಿದೆ. ಅವನು ಸಭಾಮಂದಿರದ ಅಧಿಕಾರಿ ಮಾತ್ರವಲ್ಲದೆ ಆ ಸಭಾಮಂದಿರಕ್ಕಿಂತಲೂ ದೊಡ್ಡವನಾಗಿರುವ ದೇವರ ಶಕ್ತಿ ಏನೆಂಬುದನ್ನು ಗ್ರಹಿಸಿಕೊಂಡಿರುವ ವ್ಯಕ್ತಿ. ಹಾಗಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾನೆ. ಆ ಮೊದಲನೇ ಶತಮಾನದಲ್ಲಿ ಬಹಳಷ್ಟು ಸಭಾಮಂದಿರದ ಅಧಿಕಾರಿಗಳಿದ್ರು, ಫರಿಸಾಯರುಗಳಿದ್ರು, ಸದ್ದುಕಾಯರುಗಳಿದ್ರು, ಶಾಸ್ತ್ರಿಗಳಿದ್ರು. ಅಂದ್ರೆ ದೇವರ ವಾಕ್ಯದ ನ್ಯಾಯ ಪ್ರಮಾಣದ ಪಾಂಡಿತ್ಯ ಪಡೆದಂತವರುಗಳಿದ್ರು. ಆದ್ರೆ ಎಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬಂದವರಲ್ಲ, ಕೆಲವರು ಮಾತ್ರ. ಯಾಕೆಂದ್ರೆ ಅವರು ದೇವರ ವಾಕ್ಯವನ್ನು ಪಾಂಡಿತ್ಯ ಪಡೆದು ದೇವರ ವಾಕ್ಯವನ್ನು ಓದ್ಕೊಂಡಿದ್ದು ಮಾತ್ರವಲ್ಲ, ವಾಕ್ಯವನ್ನು ಕೊಟ್ಟ ದೇವರ ಮೇಲಿನ ನಂಬಿಕೆಯಲ್ಲಿ ಹೆಚ್ಚಾಗಿ ಪಾರಾಯಣ ಪಡ್ಕೊಂಡಿದ್ದಂತ ಕೆಲವರಿದ್ದ. ಹಲವರು ಹೇಗಿದ್ರು ಅಂದ್ರೆ ವಾಕ್ಯ ಬಾಯ್ಪಾಠ ಮಾಡ್ಕೊಳ್ಳೋರು, ವಾಕ್ಯ ತಿಳ್ಕೊಂಡಿರೋರು, ಆದರೆ ವಾಕ್ಯವನ್ನು ಕೊಟ್ಟಿರುವ ದೇವರ ಮಹತ್ವ ಏನೆಂಬುದನ್ನು ತಿಳ್ಕೊಂಡಿರಲಿಲ್ಲ. ಈ ವಾಕ್ಯಗಳನ್ನು ಕೊಟ್ಟಾತನು ಈ ಭೂಮಿಯಲ್ಲಿ ಮನುಷ್ಯನ ರೀತಿಯಲ್ಲಿ ಜೀವಿಸ್ತಾ ಇದ್ದ ನಮ್ಮ ಮಧ್ಯದಲ್ಲಿ ಎಂಬುದರ ಅರಿವು ಅಲ್ಲಿ ಅನೇಕ ಜನಗಳಿಗೆ ಇರಲಿಲ್ಲ. ಈ ಯಾಯಿರನಿಗೆ ಒಂದು ನಂಬಿಕೆ ಇತ್ತು, ಯೇಸು ದೇವರ ಕುಮಾರನಾಗಿದ್ದ, ಯೇಸು ಮುಟ್ಟಿದ್ರೆ ಸಾಕು ನನ್ನ ಮಗಳು ಸ್ವಸ್ಥಳಾಗ ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ, ಆದ್ರೆ ಯೇಸು ಮುಟ್ಟಿದ್ರೆ ಸರಿಯಾಗ್ತದೆ. ಈಗ 35ನೇ ವಚನ ಕಡೆಗೆ ಬರೋಣ್ರಿ. ಈಗ ಏನಾಗಿದೆ ಅಂದ್ರೆ 12 ವರ್ಷಗಳಿಂದ ರಕ್ತಸ್ರಾವವಿದ್ದ ಸ್ತ್ರೀಗೆ ಯೇಸು ಕ್ರಿಸ್ತನು ಹೇಳ್ತಾರೆ. ನಾನು 34ನೇ ವಚನ ಓದ್ತೀನಿ ಅದಕ್ಕೆ ಮುಂಚಿತವಾಗಿ. ಆಗ ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನ ಜಾಡ್ಯದಿಂದ ನೀನು ಸ್ವಸ್ಥಳಾಗು ಅಂದನು. ಕರ್ತನಾದ ಯೇಸು ಕ್ರಿಸ್ತನು 12 ವರ್ಷದ ರಕ್ತಸ್ರಾವದ ಸ್ತ್ರೀಗೆ ಹೇಳುತ್ತಲಿದ್ದಾರೆ, ಹೇಗೆ ಸ್ವಸ್ಥವಾಯಿತಂತೂ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಈ ಮೊದಲು ಅವಳಿಗೆ ನಂಬಿಕೆ ಇರ್ತಾ ಇರಲಿಲ್ರಿ. ಈ ಮೊದಲು ಯೇಸು ಕ್ರಿಸ್ತನು ಕಾಣಲಿಲ್ಲ. ಅವಳು ವೈದ್ಯರನ್ನು ನಂಬಿದ್ಲು, ಒಬ್ಬ ವೈದ್ಯರನ್ನು ನಂಬಿದ್ಲು. ಆ ವೈದ್ಯನಿಗೆ ತನಗಿರುವಂತಹವುಗಳನ್ನೆಲ್ಲ ವೆಚ್ಚ ಮಾಡಿದ್ಲು. ಆ ನಂಬಿಕೆ ಬಿಟ್ಟು ಹೋಯಿತು. ಇನ್ನೊಬ್ಬ ವೈದ್ಯ ಯಾರು ಹೇಳಿದ್ರು, ಆ ವೈದ್ಯನ ಬಳಿಗೆ ಹೋದಳು, ಅವನ ಮೇಲೆ ಒಂದು ನಂಬಿಕೆ ಇಟ್ಲು. ಒಂದು ವೇಳೆ ಈ ವೈದ್ಯನು ಕೊಡುವಂತಹ ಔಷಧಗಳ ಮೂಲಕ ನಾನು ಚೆನ್ನಾಗಾಗ್ಬಿಡ್ತೀನಿ, ತನಗಿದ್ದನ್ನೆಲ್ಲ ವೆಚ್ಚ ಮಾಡಿ ಸರಿಯಾಗಲಿಲ್ಲ. ಅವನ ಮೇಲಿದ್ದ ನಂಬಿಕೆ ಬಿಟ್ಟು ಹೋಯಿತು. ಇನ್ನು ಹಾಗೆ ಒಬ್ಬರ ಕಡೆಯಿಂದ ಒಬ್ಬರ ಅವಳು ಹೆಚ್ಚುವರಿಯಾದ ಕಷ್ಟವನ್ನು ಅನುಭವಿಸಲು ಬಿಟ್ಟರೆ ಸಂತೋಷ ಅನುಭವಿಸಲಿಲ್ಲ. ಜುಗುಪ್ಸೆ ಅನುಭವಿಸಿದಳು ಬಿಟ್ಟರೆ ಸಮಾಧಾನ ಹೊಂದಿಕೊಳ್ಳಲಿಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಒಂದು ನಂಬಿಕೆ ಇದೆ. ಯೇಸುವಿನ ಬಳಿಗೆ ಹೋಗಿ ಹಣ ಕೊಟ್ಟು ಔಷಧಿ ತಕೊಂಡು ತಿಂದ್ರೆ ನಾನು ವಾಸಿ ಆಗ್ತೇನೆ ಎಂಬ ನಂಬಿಕೆ ಇಲ್ಲ. ಯೇಸುವಿನ ಮೇಲೆ ಒಂದು ವ್ಯತ್ಯಾಸವಾದ ನಂಬಿಕೆ. ಆತನ ಉಡುಪುಗಳನ್ನು ಮುಟ್ಟಿದ್ರೆ ಸಾಕು, ನಾನು ಸ್ವಸ್ಥಳಾಗ್ತೇನೆ. ಯೇಸುವಿನ ಉಡುಪನ್ನು ಮುಟ್ಟಿದ್ದಾಳೆ, ಅವಳು ಸ್ವಸ್ಥತೆ ಹೊಂದ್ಕೊಂಡಿದ್ದಾಳೆ. ಯೇಸು ಕ್ರಿಸ್ತನು ಅವಳಿಗೆ ಹೇಳುತ್ತಲಿದ್ದಾರೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ. ಅವಳನ್ನು ಯೇಸು ಕ್ರಿಸ್ತನು ಹೇಳ್ತಾರ, ಮಗಳೇ ಎಂಬುದಾಗಿ. ಮಗಳೇ ಅಂದ್ರೆ
ತಂದೆ ಮತ್ತು ಮಗಳ ಬಾಂಧವ್ಯ. ನೀನು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಾದ್ರೆ ನೀನು ಬೇರೆ ಅಲ್ಲ, ನೀನು ನನ್ನ ಮಗಳು. ದೇವರಿಗೆ ನಾವು ಮಕ್ಕಳಾಗಬೇಕಾದ್ರೆ ದೇವರ ಮೇಲೆ ಅಂತಹ ನಂಬಿಕೆ ನಮಗಿರ್ಬೇಕು. ಎಷ್ಟರವರೆಗೆ ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೇವೋ ಆ ನಂಬಿಕೆಯಿಂದಲೇ ದೇವರಿಗೆ ನಾವು ಮಕ್ಕಳಾಗ್ತೇವೆ. ಬಿಟ್ರೆ ನಂಬಿಕೆ ಇಲ್ಲದೆ ದೇವರಿಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ದೇವರಿಗೆ ಮಕ್ಕಳಾಗುವ ಬಾಧ್ಯತೆಯನ್ನು ನಂಬಿಕೆ ಇಲ್ಲದೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಕಾಣಿಕೆಗಳು ಕೊಡ್ಬೋದು, ಹಣ ಖರ್ಚು ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು, ನೀತಿ ಕೆಲಸಗಳನ್ನ ಮಾಡ್ಬೋದು, ಬೋಧನೆ ಮಾಡ್ಬೋದು, ಬೈಬಲ್ ಓದಬಹುದು, ವರ್ಷಾನುಗಟ್ಟಲೆ ಚರ್ಚ್ಗಳಿಗೆ ಹೋಗಿ ಚರ್ಚಿನ ಸದಸ್ಯತ್ವದಲ್ಲಿ ಇರಬಹುದು. ಆದರೆ ನಂಬಿಕೆ ಒಂದಿಲ್ಲವಾದ್ರೆ, ಯೇಸು ಕ್ರಿಸ್ತನ ಮೇಳನ ನಂಬಿಕೆ ಒಂದು ಇಲ್ಲವಾದರೆ ಯೇಸು ಕ್ರಿಸ್ತನಿಗೆ ಮಕ್ಕಳಾಗುವ ಬಾಧ್ಯತೆಯು ಯಾರಿಗೂ ಸಿಗಲಾರ. ಇಲ್ಲಿ ಒಬ್ಬಳು ನಂಬಿದ್ದಾಳೆ, ಅವಳನ್ನು ಯೇಸು ಕ್ರಿಸ್ತನ ತಕ್ಷಣದಲ್ಲಿ ಹೇಳುತ್ತಿದ್ದಾರೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು, ನಿನ್ನ ಜಾಡ್ಯದಿಂದ ನೀನು ಸ್ವಸ್ಥಳಾಗು ಅಂತ. ಈಗ ಒಂದು ಒಳ್ಳೆಯ ಮಾತುಗಾರಿಕೆ ನಡೀತಿದೆ. ಯಾಯಿರನು ಅಲ್ಲೇ ನಿಂತಿದ್ದಾನೆ ಯೇಸು ಕ್ರಿಸ್ತನ ಜೊತೆಯಲ್ಲೇ. ಯಾಕಂದ್ರೆ ಯೇಸುವನ್ನ ಕರ್ಕೊಂಡು ಹೋಗ್ಬೇಕು. ಆ ಒಂದು ಕಾತುರದಲ್ಲಿ ಅವನ ಜೊತೆಗೆ ನಿಂತಿದ್ದಾನೆ. ಆದ್ರೆ ಯೇಸುವಿಗೆ ಈ ಯಾಯಿರನು ಏನು ಹೇಳುತ್ತಾ ಇಲ್ಲ. ಯೇಸುವೆ, ನನ್ನ ಮಗಳು ಸಾಯುವ ಪರಿಸ್ಥಿತಿಯಲ್ಲಿ ಅದು ಬರ್ರಿ ಬೇಗ ಹೇಳುತ್ತಿಲ್ಲ. ಅವನು ಸುಮ್ಮನೆ ಯೇಸುವಿನ ಜೊತೆಯಲ್ಲಿದ್ದಾನೆ. 35ನೇ ವಚನ ಹೇಳುತ್ತೆ, ಆತನು ಇನ್ನೂ ಮಾತನಾಡುತ್ತಿರುವಾಗ ಸಭಾಮಂದಿರದ ಅಧಿಕಾರಿಯ ಮನೆಯಿಂದ ಕೆಲವರು ಅಲ್ಲಿಗೆ ಬಂದು, ನಿನ್ನ ಮಗಳು ಸತ್ತಿದ್ದಾಳೆ, ಬೋಧಕನಿಗೆ ಇನ್ನೂ ನೀನು ತೊಂದರೆ ಮಾಡುವುದು ಯಾಕೆ ಅಂದರು. ಈ ಒಂದು ಘಟನೆ ನಡೆಯುತ್ತಿರುವಾಗಲೇ, ಯೇಸು ಆ ಮಾರ್ಗವಾಗಿ ಹೋಗುತ್ತಿರುವಾಗಲೇ ಈ ಯಾಯಿರನ ಮಗಳು ಮನೆಯಲ್ಲಿ ಸತ್ತೋಗ್ತದೆ. ಈಗ ಮನೆಯಲ್ಲಿದ್ದ ಕೆಲಸಗಾರ ಕೆಲವರು ಬಂದು ಯಾಯಿರನಿಗೆ ಹೇಳ್ತಾರೆ, ಆ ಸಭಾಮಂದಿರದ ಅಧಿಕಾರಿಗೆ ಹೇಳ್ತಾ ಇದ್ದಾರೆ, ನಿನ್ನ ಮಗಳು ಸತ್ತೋಗ್ಬಿಟ್ಲು, ಇನ್ನು ಯಾಕೆ ಯೇಸುವನ್ನು ಬೋಧಕನನ್ನು ತೊಂದರೆ ಕೊಡ್ತಿ, ಬಿಟ್ಬಿಡು, ಅವ್ರು ಬೇರೆ ಕೆಲಸ ನೋಡ್ಲಿ, ನಡಿ, ಮನೆಯಲ್ಲಿ ಆಗತಕ್ಕ ಕೆಲಸವನ್ನು ನಾವು ನೋಡೋಣ, ಸತ್ತು ಹೋದ ಮಗಳನ್ನು ಶವ ಸಂಸ್ಕಾರ ಮಾಡುವುದಕ್ಕೆ ಬೇಕಾಗುವಂತ ವ್ಯವಸ್ಥೆಗಳನ್ನು ನಾವು ಮಾಡೋಣ, ಇನ್ನು ಯಾಕೆ ಬೋಧಕನಿಗೆ ತೊಂದರೆ ಕೊಡ್ತಿ ಎಂಬುದಾಗಿ ಅವರು ಹೇಳಿದ್ದಾರೆ. ಹೇಳುವುದನ್ನು ಇಲ್ಲಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. 36ನೇ ವಚನ, ಹಾಗೆ ಹೇಳಿದ್ದನ್ನು ಯೇಸು ಕೇಳಿದ ಕೂಡಲೇ ಆ ಸಭಾಮಂದಿರದ ಅಧಿಕಾರಿಗೆ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಮೊದಲೇ ಇದೆ, ಯಾಯಿರನ ಒಳಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆಯ ನಿಮಿತ್ತವಾಗಿ ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದಿದ್ದಾನೆ. ಆ ನಂಬಿಕೆ ಇರುವುದರಿಂದಲೇ ಯೇಸು ಕ್ರಿಸ್ತನ ಬಳಿಗೆ ಕೇಳಿಕೊಳ್ತಾನೆ, ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ ನನ್ನ ಚಿಕ್ಕ ಮಗಳು, ಆದರೆ ನೀವು ನನ್ನ ಮನೆಗೆ ಬಂದು ನನ್ನ ಮಗಳನ್ನು ನಿಮ್ಮ ಕೈಗಳಿಂದ ಮುಟ್ಟಿದ್ರೆ ಸಾಕು, ಅವಳು ಸ್ವಸ್ಥತೆಯಾಗ್ತಾಳೆ. ಆ ನಂಬಿಕೆಯಲ್ಲೇ ಇದ್ದಾನೆ. ಅವನ ನಂಬಿಕೆಯಲ್ಲಿ ಅವನು ತಣ್ಣಗಾಗುವ ರೀತಿಯಲ್ಲಿ ಪರಿಸ್ಥಿತಿಗಳು ಬದಲಾವಣೆ ಮಾಡ್ತಾ ಇವೆ. ಈಗ ಪರಿಸ್ಥಿತಿ ಏನಾಗಿದೆ, ಅವಳು ಸತ್ತೋಗಿದ್ದಾಳೆ. ಯೇಸು ಇನ್ನು ಯಾಯಿರನ ಮನೆಗೆ ಹೋಗ್ತಾ ಇದ್ದಾರೆ. ಯಾಕೆ ಬೋಧಕನಿಗೆ ತೊಂದರೆ ಕೊಡ್ತಿ, ಬಿಟ್ಟು ಬಿಡು ಅಂತ ಹೇಳುವಾಗ, ನೀನು ನಿನ್ನ ನಂಬಿಕೆಯಲ್ಲಿ ಇನ್ನು ಯಾಕಿದ್ದೀಯಾ, ಮಗಳು ಸತ್ತೋ ಮೇಲೆ ನಂಬಿಕೆ ಇಟ್ಕೊಂಡು ಏನ್ ಮಾಡ್ತೀಯ. ಹಾಗೆಯೇ ಕ್ರೈಸ್ತರಾಗಿರುವ ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಿರುವ ನಿಮ್ಮ ಜೀವನದಲ್ಲಿಯೋ ನನ್ನ ಜೀವನದಲ್ಲಿಯೋ ಚೆನ್ನಾಗಿ ಹೋಗ್ತಾ ಇರುತ್ತೆ ಪರಿಸ್ಥಿತಿಗಳು, ಸಂತೋಷವಾಗಿರ್ತೇವೆ, ಸಮಾಧಾನದಲ್ಲಿರ್ತೇವೆ. ಕೆಲವೊಂದು ಪರಿಸ್ಥಿತಿಗಳು ಅದಲು ಬದಲಾದಾಗ, ಕೆಲವು ಕಾಯಿಲೆಗಳು, ಕೆಲವು ಸಂದರ್ಭ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ನಂಬಿಕೆಯ ವಿಷಯದಲ್ಲಿ ಯೋಚನೆ ಮಾಡಬೇಕಾಗಿ ಬಂದ್ಬಿಡುತ್ತೆ. ಹಾಗೆ ಯೋಚನೆ ಮಾಡ್ತೀವಲ್ಲ, ಇನ್ನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ, ಇನ್ನು ದೇವರ ಬಳಿಗೆ ಕೇಳ್ಕೊಂಡು ಏನು ಪ್ರಯೋಜನ, ಇನ್ನು ಬೈಬಲ್ ಓದಿ ಏನು ಪ್ರಯೋಜನ, ಇನ್ನು ಚರ್ಚೆಗೆ ಹೋಗಿ ಏನು ಪ್ರಯೋಜನ, ಎಲ್ಲ ಮುಗಿದೋಯ್ತಲ್ಲ. ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಇಷ್ಟೆಲ್ಲ ಕಣ್ಣೀರಿಟ್ಟೆ, ಇಷ್ಟೆಲ್ಲ ಬೈಬಲ್ ಓದಿದೆ, ಇಷ್ಟೆಲ್ಲ ಚರ್ಚೆಗೆ ಹೋಗ್ತಾ ಇದ್ದೆ,
ಆದ್ರೆ ನನ್ನ ಜೀವನದಲ್ಲಿ ಏನ್ ಬಂತು ಮುಗಿದೋಯ್ತಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತ ನಿನ್ನಲ್ಲಿ ಒಂದು ವಿಷಯವನ್ನು ಬಯಸ್ತಾನೆ. ಏನು ಗೊತ್ತ್ರಿ? ನಿನ್ನ ಒಳಗೆ ಒಂದು ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಮಾತ್ರ ನಿನ್ನ ಒಳಗೆ ಇರಬೇಕೆಂದು ಬಯಸ್ತಾನೆ. ಒಂದು ವಿಷಯವನ್ನು ನಿನ್ನ ಹತ್ರ ಯೇಸು ಕ್ರಿಸ್ತನು ಬಯಸೋದಿಲ್ಲ. ಅದೇನು ಗೊತ್ತಾ? ನೀನು ಭಯ ಪಡ್ತೀಯ ನೋಡು, ಸಂದೇಹ ಪಡ್ತೀಯ ನೋಡು, ಅದನ್ನು ಯೇಸು ಕ್ರಿಸ್ತನು ಬಯಸೋದಿಲ್ಲ. ಯೇಸು ಕ್ರಿಸ್ತನಲ್ಲಿ ಹೇಳ್ತಾರೆ, ಭಯ ಪಡಬೇಡ. ಭಯ ಪಡೋದನ್ನು ಯೇಸು ಕ್ರಿಸ್ತನು ಬಯಸೋದಿಲ್ಲ. ವಿಶ್ವಾಸಿ ಎಂದು ಹೇಳುವಾಗ, ನಾನು ಕ್ರೈಸ್ತನು ಕ್ರೈಸ್ತಳು ಎಂದು ಹೇಳಿಕೊಳ್ಳುವಾಗ, ನಮ್ಮಲ್ಲಿ ಕ್ರಿಸ್ತನು ಬಯಸೋ ಒಂದು ವಿಷಯ, ಕ್ರಿಸ್ತನ ಮೇಲೆ ಪೂರ್ಣ ನಂಬಿಕೆ ಇಟ್ಟಿರುವುದನ್ನು ಬಯಸ್ತಾನೆ. ಕ್ರಿಸ್ತನು ನಮ್ಮಲ್ಲಿ ಬಯಸದೇ ಇರುವ ವಿಷಯ ಭಯಪಡುವಿಕೆ, ಹೆದರುವಿಕೆ, ಅಪನಂಬಿಕೆ, ಅವಿಶ್ವಾಸತನ. ಅದನ್ನು ಯೇಸು ಕ್ರಿಸ್ತನು ಬಯಸೋದಿಲ್ಲ. ಆ ಸಭಾಮಂದಿರದ ಅಧಿಕಾರಿಯಾಗಿರುವ ಯಾಯಿರನಿಗೆ ಯೇಸು ಕ್ರಿಸ್ತನು ಹೇಳ್ತಾರೆ, ಭಯ ಪಡಬೇಡ. ಅಯ್ಯೋ ಸತ್ತೋಗ್ಬಿಡ್ತಲ್ಲ ನನ್ನ ಮಗಳು, ನಾನು ಈತನ್ನ ಬೇಡ್ಕೊಂಡೆ, ಬೇಗ ಬಂದಿದ್ರೆ ಉಳ್ಕೊಳ್ತಿದ್ಲು. ನಾವು ಹಾಗೆ ತಾನೆ, ಬೇಗ ನೀವು ಬಂದಿದ್ರೆ ಆಗ್ತಿತ್ತು, ಇಷ್ಟು ಲೇಟ್ ಮಾಡ್ಬಿಟ್ರಿ, ಅಲ್ಲಿ ನೋಡಿದ್ರೆ ಆಗ್ಲಿಲ್ಲ, ಸತ್ತೋಗ್ಬಿಟ್ಲು ನನ್ನ ಮಗಳು, ಏನ್ ಪ್ರಯೋಜನ ನಿಮ್ಮ ಹತ್ರ ಬಂದು? ಯಾವಾಗ ಅಂತ ಒಂದು ದುರ್ಘಟನೆ ನಡೆದು ಹೋಗ್ಬಿಟ್ಟಾಗ ಯೇಸುವಿನ ಮೇಲೆ ಅಂತಹ ಒಂದು ಆಲೋಚನೆ ಬರೋದನ್ನು ಯೇಸು ಕ್ರಿಸ್ತನು ಬಯಸೋದು. ತಕ್ಷಣವೇ ಯಾಯಿರನಿಗೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀನು ಭಯ ಪಡಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಯೇಸು ಕ್ರಿಸ್ತನು ಅವನನ್ನು ಆಧರಿಸ್ತಾನೆ. ನಂಬಿಕೆ ಇರ್ಲಿಪ್ಪ, ನಂಬಿಕೆ ಮಾತ್ರ ಇರಲಿ ನಿನಗೆ, ಭಯ ಪಡಬೇಡ. ಭಯ ನಂಬಿಕೆ ಎರಡೂ ಇರಬಾರ್ದು. ಭಯ ಎಂಬುದು ನೀನು ಪಡಬಾರ್ದು, ನಂಬಿಕೆ ಮಾತ್ರ ಇರಲಿ. ಭಯ ಎಂಬುದು ಆ ಸ್ಥಳದಲ್ಲಿ ಇರಬಾರ್ದು. ಅಪನಂಬಿಕೆ ಎಂಬುದು ನಂಬಿಕೆ ಎಂಬುದು ಎರಡು ಇಟ್ಕೊಳ್ಬಾರ್ದು. ಒಬ್ಬ ವಿಶ್ವಾಸಿ ಅಂದ್ರೆ ಆದ್ರೂ ಆಗ್ಬೋದು, ಇಲ್ಲಂದ್ರೂ ಇಲ್ಲ, ಹಾಗಿರಬಾರ್ದು. ಕರ್ತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲವನ್ನು ಮಾಡಿದ ವಿಶ್ವಶಕ್ತನಾಗಿರುವ ದೇವರು. ಆತನು ಮಾಡಲು ಬಯಸಿದ್ರೆ ಖಂಡಿತವಾಗಿ ಆಗುತ್ತದೆ ಎಂಬುದರ ನಂಬಿಕೆ ಇರಬೇಕು. ಇದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ನಂಬಿಕೆ ಮಾತ್ರ ಇರಲಿ ಅಂದ್ರೆ ನಿನ್ನ ಒಳಗೆ ಅಪನಂಬಿಕೆ, ಸಂದೇಹ, ಭಯ ಏನಾದ್ರೂ ಇರೋದಾದ್ರೆ ಅವು ಯಾವ್ದು ಇರಬಾರ್ದು. ನಂಬಿಕೆ ಒಂದು ಮಾತ್ರ ನಿನ್ನ ಒಳಗೆ. ನೀನು ನನ್ನ ಮೇಲೆ ಸರಿಯಾದ ನಂಬಿಕೆ ಇಟ್ಕೊಂಡಿದ್ದೀನಿ. ಆ ನಂಬಿಕೆಯಿಂದ ಆಚೆ ಈಚೆ ಆಗ್ಬಿಡ್ಬೇಡ. ಸರಿ, ಈಗ ಅವನಿಗೆ ಒಂದು ಆದರಣೆಯನ್ನು ಹೇಳಿ ಮುಂದೆ ಯೇಸು ಕ್ರಿಸ್ತ ನಡೀತಿದ್ದಾರೆ. ಪೇತ್ರ, ಯಾಕೋಬ, ಪೇತ್ರ, ಯಾಕೋಬನ ಸಹೋದರನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನು ತನ್ನ ಹಿಂದೆ ಬರಗೊಳ್ಳಲಿಲ್ಲ. ಆತನು ಆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದು ಗೊಂದಲವನ್ನು ಬಹಳವಾಗಿ ಗೋಳಾಡುತ್ತಾ ಅಳುತ್ತಿರುವವರನ್ನು ಕಂಡನು. ಆತನು ಒಳಕ್ಕೆ ಬಂದಾಗ ಅವರಿಗೆ, ನೀವು ಈ ಗೊಂದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿಯು ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಅಂತನು. ಆಗ ಅವರು ಆತನಿಗೆ ಹಾಸ್ಯ ಮಾಡಿ ನಕ್ಕರು. ಯಾಯಿರನ ಮನೆಯ ಒಳಗೆ ಒಂದು ಗುಂಪು ಜನ ಇದ್ದಾರೆ. ಅವನ ಮಗಳು ಸತ್ತೋಗಿದ್ದಾಳೆ, ನಾಡಿ ಮಿಡಿತ ನಿಂತು ಹೋಗಿದೆ, ಕಣ್ಣು ಮುಚ್ಚು ಹೋಗಿದೆ, ಉಸಿರಾಟ ಇಲ್ಲ. ಅವರಿಗೆಲ್ಲರೂ ಗೊತ್ತಾಗಿದೆ ಅವಳು ಸತ್ತೋಗ್ಬಿಟ್ಲ ಅಂತ. ಅವರೆಲ್ಲರೂ ಗೋಳಾಡುತ್ತಾ ಅಳುತ್ತಾ ವೇದನೆ ಪಡುತ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಹೇಳ್ತಾರೆ, ಯಾಕೆ ಗೋಳಾಡ್ತೀರಿ, ಯಾಕೆ ಅಳುತ್ತಾ ಇದ್ದೀರಿ? ಮಗು ಸತ್ತಿಲ್ಲ, ನಿದ್ರಿಸ್ತಿದ್ದಾಳೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಯಾವ ದಾರಿಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ? ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಅವಳು ನಿದ್ರಿಸುತ್ತಿದ್ದಾಳೆ. ಮನುಷ್ಯರ ದೃಷ್ಟಿಯಲ್ಲಿ ಅವಳು ಸತ್ತಿದ್ದಾಳೆ. ಯೇಸು ಕ್ರಿಸ್ತನು ಹೇಳ್ತಾರೆ, ಅವಳು ಸತ್ತಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಅವಳ ಉಸಿರು ನಿಂತು ಹೋಗಿದೆ, ಅವಳ ನಾಡಿ ಮಿಡಿತ ನಿಂತು ಹೋಗಿದೆ. ಆದರೆ
ನನ್ನ ದೃಷ್ಟಿಕೋನದಲ್ಲಿ ಯಾಕೆ ಈ ಮಾತನ್ನು ಯೇಸು ಕ್ರಿಸ್ತನು ಅವನ ಮನೆಯ ಒಳಗೆ ಹೋಗಿದ್ದು ಹೇಳ್ತಿದಾರಂದ್ರೆ, ನಾನು ಬಂದ ಮನೆಯ ಒಳಗೆ ಸತ್ತಿದ್ರು ತಿರುಗಿ ಜೀವಂತ ಎಬ್ಬಿಸ್ತೇನೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಹೇಳಿದ್ರು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನೆಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದನು. ಈ ಮೊದಲು ಯೇಸು ಕ್ರಿಸ್ತನು ತಾನೇ ಏನಾಗಿದ್ದಾನೆ ಅಂದ್ರೆ, ಆತನೇ ಪುನರುತ್ಥಾನವು ಜೀವವಾಗಿದ್ದಾನೆ. ಪುನರುತ್ಥಾನವು ಜೀವವಾಗಿರುವ ಯೇಸು ಕ್ರಿಸ್ತನು ಒಬ್ಬನ ಮನೆ ಒಳಗೆ ಬಂದಿದ್ದಾರೆ. ಅಲ್ಲಿ ಒಂದು ಸಾವು ಬಿದ್ದಿದೆ. ಯೇಸು ಕ್ರಿಸ್ತನು ಹೇಳ್ತಾರೆ, ಅವಳು ಸತ್ತಿಲ್ಲ, ನಿದ್ರಿಸ್ತಿದ್ದಾಳೆ. ಯಾಕೆ ಹಾಗೆ ಹೇಳ್ತಿದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಅವಳು ನಿದ್ರೆ ಮಾಡ್ತಿದ್ದಾಳೆ, ನಾನು ಹೋಗಿ ತಟ್ಟಿ ಎಬ್ಬಿಸಿದರೆ ಅವಳು ಎದ್ದೇಳುತ್ತಾಳೆ. ನಾನು ಎಬ್ಬಿಸುತ್ತೇನೆ, ಅವಳು ನಿದ್ರೆಯಲ್ಲಿದ್ದಾಳೆ, ಆದ್ದರಿಂದ ನಾನು ಎಬ್ಬಿಸ್ತೇನೆ. ನಿಮ್ಮ ದೃಷ್ಟಿಯಲ್ಲಿ ಏನು? ನೀವು ಕೂಗಾಡಿದ್ರು, ಕಿರಿಚಾಡಿದ್ರು, ಅರಚಾಡಿದ್ರು, ಬಡ್ಕೊಂಡ್ರು, ಅವಳನ್ನ ತಟ್ಟಿದ್ರು, ಮುಟ್ಟಿದ್ರು, ಹೊಡೆದ್ರು, ಅವಳು ಎದ್ದೇಳೋದಿಲ್ಲ. ಆದ್ರೆ ನಾನು ಬಂದಿದ್ದೇನೆ, ನಾನು ಜೀವ ಸ್ವರೂಪ ದೇವರು, ನಾನು ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನಾನು ಒಂದು ಮನೆಯ ಒಳಗೆ ಹೋದ್ರೆ, ನಾನು ಎಬ್ಬಿಸಿದ್ರೆ ಶವ ಕೂಡ ಎದ್ದೇಳ್ತದೆ ಎಂಬುದನ್ನು ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಲಿದ್ದಾರೆ. ಅವಳು ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ. ಆಗ ಅವರು ಆತನಿಗೆ ಏನ್ ಮಾಡಿದ್ರು? ಯಾಯೀರನ ಕುಟುಂಬಸ್ಥರಿದ್ದಾರೆ, ಯಾಯೀರನ ಕೆಲಸದವರಿದ್ದಾರೆ, ಯಾಯೀರನ ಪತ್ನಿ ಮಕ್ಕಳುಗಳಿದ್ದಾರೆ. ಈ ಜನಗಳು ಯೇಸುವನ್ನು ಹಾಸ್ಯ ಮಾಡ್ತಿದ್ದಾರೆ. ಯಾಯೀರ ಏನ್ ಮಾಡ್ತಿದ್ದಾರೆ? ಪ್ರಿಯ ಸಹೋದರ ಸಹೋದರಿಯೇ, ನಾವು ಯಾಯೀರನನ್ನು ಯೇಸುವನ್ನು ನೋಡ್ತಿದ್ದೇವೆ ಬಿಟ್ರೆ, ಅಲ್ಲಿರುವವರ ಪರಿಸ್ಥಿತಿಯ ಕಡೆಗೆ ನೋಡುವಾಗ ಅವರು ಹಾಸ್ಯ ಮಾಡಿ ನಗಾಡ್ತಿದ್ದಾರೆ. ಅದೇ ಕುಟುಂಬದ ಸಂಬಂಧಿಕನೇ ಯಾಯೀರನು, ಇವನೊಬ್ಬ ಸಭಾಮಂದಿರದ ಅಧಿಕಾರಿ. ಈ ಯೇಸು ಏನೋ ಮಾತಾಡ್ತಾರ, ಹಾಗೆ ಯೋಚನೆ ಮಾಡಿ. ಯಾಯೀರನ ಒಳಗೆ ಒಂದು ನಂಬಿಕೆ ಇದೆ. ಯಾಯೀರನಿಗೆ ಗೊತ್ತಿದೆ, ಯೇಸು ಮುಟ್ಟಿದರೆ ಸೌಖ್ಯ ಪಡುತ್ತಾಳೆ ತನ್ನ ಮಗಳು. ಯೇಸು ಮುಟ್ಟಿದ್ರೆ ಸತ್ತು ಹೋಗಿದ್ರು ಆ ಮಗಳು ಎದ್ದು ಹೇಳ್ತಾಳೆ. ದಾರಿಯಲ್ಲೇ ಜನಗಳು ಬಂದು ಹೇಳ್ತಾರೆ, ನಿನ್ನ ಮಗಳು ಸತ್ತೋಗ್ಬಿಟ್ರು. ಈ ಯಾಯೀರನು ಹೇಳ್ಬೋದಿತ್ತು, ಸರಿ ಯೇಸು ಬೇಡ ಬಿಡ್ರಿ, ಪರವಾಗಿಲ್ಲ, ನೀವು ಸತ್ತೋಗ್ಬಿಟ್ಲ ಅವಳು, ಇನ್ನು ನೀವು ಏನ್ ಮಾಡಿ ಏನ್ ಪ್ರಯೋಜನ, ಆಯ್ತು ನೀವು ಹೋಗ್ಬಿಟ್ಟು ಕೆಲಸ ನೋಡ್ರಿ, ನಾನು ಹೋಗ್ತೀನಿ. ಅವನು ಹೋಗ್ಬೋದಿತ್ತು. ಆದರೆ ಅವನಿಗೆ ಇನ್ನೂ ನಂಬಿಕೆ ಇದೆ. ಅವನು ಯೇಸುವನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇದುವೇ ನನ್ನ ಮನೆ, ಬನ್ನಿ ಯೇಸುವೆ. ಸತ್ತ ಶವ ಬಿದ್ದಿರುವ ಮನೆಗೆ ತನ್ನ ಮಗಳು ಸತ್ತೋಗಿದ್ದಾಳೆ, ಆ ಮನೆ ಒಳಗೆ ಯೇಸುವನ್ನು ಪ್ರವೇಶ ಮಾಡುವ ಹಾಗೆ ನಡೆಸಿದ್ದಾನೆ ಯಾಯೀರ. ಆದ್ರೆ ಆ ಕುಟುಂಬದವರಿಗೆ ಯಾಯೀರನಿಗಿರುವ ನಂಬಿಕೆ ಯಾಯೀರನ ಸಂಬಂಧಿಕರಿಗೆ, ಕುಟುಂಬಸ್ಥರಿಗೆ ಇರಲಿಲ್ಲ. ಆದ್ದರಿಂದ ಅವ್ರು ಏನ್ ಮಾಡ್ತಿದ್ದಾರ? ಹಾಸ್ಯ ಮಾಡಿ ನಗುತ್ತಿದ್ದಾರೆ. ಇಂದು ಕೂಡ ಅನೇಕ ವಿಶ್ವಾಸಿಗಳ ಜೀವನದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರಿಗಿರುತ್ತೆ ವಿಶ್ವಾಸ, ಎಲ್ಲರಿಗೂ ಅವಿಶ್ವಾಸ ತುಂಬಿಕೊಂಡಿರ್ತದೆ. ಕೆಲವೊಂದು ಕುಟುಂಬಗಳಲ್ಲಿ ವಿಶ್ವಾಸಿಗಳೆಂದು ಹೇಳುವವರ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ವಿಶ್ವಾಸವೇ. ವಿ ಆರ್ ದ ಬಿಲೀವರ್ಸ್ ಅಂತ ಹೇಳ್ಕೊಂಡು ನಾವು ವಿಶ್ವಾಸಿಗಳಾಗಿದ್ದೇವೆ. ವಿಶ್ವಾಸ ಇದೆಯಾ? ದೇವರ ವಾಕ್ಯದ ತಲೆಬರಹ ಏನಿದೆ? ವಿಶ್ವಾಸಿಯು ಖಂಡಿತವಾಗಿ ವಿಶ್ವಾಸ ಬಿಡಲೇಬೇಕು. ಖಂಡಿತವಾಗಿ ವಿಶ್ವಾಸ ಇದ್ರೆ ಮಾತ್ರ ಅವನು ವಿಶ್ವಾಸಿ. ನಂಬಿಕೆ, ಒಬ್ಬ ಮನುಷ್ಯನಿಗೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಇಲ್ಲವಾದ್ರೆ ಅವನು ಹೇಗೆ ಕ್ರೈಸ್ತನು, ಅವಳು ಹೇಗೆ ಕ್ರೈಸ್ತಳು? ಎಂತ ನಂಬಿಕೆ? ಆತನೇ ಸರ್ವಶಕ್ತನಾದ ದೇವರು ಎಂಬ ನಂಬಿಕೆ ಅವನಲ್ಲಿರಬೇಕು. ಯೇಸು ಒಳ್ಳೇದ್ ಮಾಡ್ತಾರೆ, ಊಟ ಕೊಡ್ತಾರೆ, ಬಟ್ ಇಲ್ರಿ. ಆ ನಂಬಿಕೆ ಅದು ಲೋಕದ ಮನುಷ್ಯನಿಗೆ ಕೂಡ ಅವನ ಮಾಲೀಕನ ಮೇಲೆ ಇದೆ ರೀ. ಅವನವನ ಯಜಮಾನನಿಗೆ ಹಾಗೆ ನಂಬ್ತಾನೆ. ನಮ್ಮ ಮಾಲೀಕನ ಹತ್ರ ಹೋದ್ರೆ ನಮಗೆ ಸಹಾಯ ಮಾಡ್ತಾರ, ಊಟಕ್ಕೆ ಕೊಡ್ತಾರ, ಬಟ್ಟೆಗೆ ಕೊಡ್ತಾರ, ಸಹಾಯ ಮಾಡ್ತಾರ, ಹಣಕಾಸು ಕೊಡ್ತಾರ. ಆ ನಂಬಿಕೆ ಅವನಿಗೂ ಇದೆ. ಆದ್ರೆ ವಿಶ್ವಾಸಿ ಎಂದು ಆಗಬೇಕಾದ್ರೆ, ಒಬ್ಬನು ಕ್ರೈಸ್ತನೆಂದು ಆಗಬೇಕಾಗಿದ್ದರೆ ಅವನಲ್ಲಿ ನಂಬಿಕೆ ಎಂಬುದು ಇರಬೇಕು.
ವಿಶ್ವಾಸ ಇರಬೇಕು. ಯಾಯೀರನ ಕುಟುಂಬಸ್ಥರೆಲ್ಲ ನಗಾಡುತ್ತಾ ಇದ್ದಾರೆ. ಎಂತ ಮನೆ ಗೊತ್ತೇ ಅದು? ಮೊದಲು ಗೊಂದಲ, ಅಳುವಿಕೆ ಇರುವ ಮನೆ. ಯೇಸು ಈ ಮಾತನ್ನು ಮಾತನಾಡಿದ್ದೆ ಪರಿಹಾಸ್ಯದ ಮನೆಯಾಗಿ ಮಾರ್ಪಟ್ಟಿದೆ. ಅಳುವವರ ಜೊತೆಗೆ ಯಾಯೀರನು ಅಳುತ್ತಾ ಇಲ್ಲ. ಪರಿಹಾಸ್ಯದ ಮನೆಯಾದಾಗ ಅವರ ಜೊತೆಗೆ ಸೇರ್ಕೊಂಡು ಯಾಯೀರನು ಪರಿಹಾಸ್ಯ ಮಾಡಲಿಲ್ಲ. ಅವನಲ್ಲಿ ಒಂದು ನಂಬಿಕೆ ಇದೆ. ಗೋಳಾಟಗಳು ನಡೀತಾ ಇದ್ರು, ಅವನು ಯೇಸುವಿನ ಮೇಲೆ ನಂಬಿಕೆಯಲ್ಲಿ ಯೇಸುವಿನ ಜೊತೆಯಲ್ಲಿ ನಿಂತಿದ್ದಾನೆ. ಈಗ ಪರಿಹಾಸ್ಯ ನಡೀತಾ ಇದೆ, ಆದರೂ ಯೇಸುವಿನ ಜೊತೆಯಲ್ಲಿರುವ ಯಾಯೀರನು ಯೇಸುವಿನ ಮೇಲೆ ನಂಬಿಕೆಯುಳ್ಳವನಾಗಿ ಗಂಭೀರದಲ್ಲಿದ್ದಾನೆ. ನೋಡಿ, ಇವತ್ತು ಪ್ರಪಂಚವೇ ಅಲ್ಲಕಲ್ಲವಾಗುತ್ತಲಿದ್ದರೂ ಭಾರತ ದೇಶದಲ್ಲಿ ಅನೇಕ ಪರಿಸ್ಥಿತಿಗಳು ಅದಲು ಬದಲಾಗುತ್ತಿದ್ದರೂ ನಮ್ಮ ಪರಿಸ್ಥಿತಿ ಹೇಗಿರಬೇಕು? ಗೋಳಾಟ ನಡೀತಾ ಇದೆಯಾ? ಪರಿಹಾಸ್ಯಗಳು ನಡೀತಾ ಇದೆಯಾ? ಅವಮಾನಗಳು ನಡೀತಾ ಇದೆಯಾ? ಹಿಂಸೆಗಳು ನಡೀತಾ ಇವೆಯಾ? ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯು ಅದು ಸ್ಥಿರವಾಗಿರಬೇಕು. ಅವನೇ ಅವಳೇ ನಿಜವಾದ ವಿಶ್ವಾಸಿ. ಕೆಲವರು ಬಾಯಲ್ಲಿ ವಿಶ್ವಾಸಿಗಳಂತ ಹೇಳ್ತಾರೆ, ಹೃದಯದಲ್ಲಿ ವಿಶ್ವಾಸಿಗಳಾಗಿರೋದು. ಈಗ ಮುಂದೆ ಏನ್ ನಡೀತದೆ? ಅವರು ಪರಿಹಾಸ್ಯ ಮಾಡಿ ನಗುತ್ತಿದ್ದಾರೆ, ನಕ್ಕರು. ಆದರೆ ಆತನು ಅವರೆಲ್ಲರನ್ನು ಹೊರಗೆ ಹಾಕಿ ಹುಡುಗಿಯ ತಂದೆ ತಾಯಿಗಳನ್ನು ಮತ್ತು ತನ್ನ ಜೊತೆಯಲ್ಲಿದ್ದವರನ್ನು ಕರೆದುಕೊಂಡು ಒಳಕ್ಕೆ ಹುಡುಗಿಯು ಮಲಗಿದ್ದಲ್ಲಿಗೆ ಹೋದನು. ಮತ್ತು ಆತನು ಆ ಹುಡುಗಿಯ ಕೈ ಹಿಡಿದು ಆಕೆಗೆ ತಲಿಥಾ ಕೂಮ್ ಅಂದನು. ಸರಿ ಹೇಳಬೇಕಂದ್ರೆ ಅಲ್ಲಿ ದೇವರ ವಾಕ್ಯದಲ್ಲಿ ತಂದೆ ತಾಯಿಗಳನ್ನು ಯೇಸು ಜೊತೆಗೆ ಕರ್ಕೊಂಡಿದ್ದಾರೆ. ಅಂದ್ರೆ ಆ ಹುಡುಗಿಯ ತಂದೆ ತಾಯಿಗಳನ್ನು ಪೇತ್ರ, ಯಾಕೋಬ ಮತ್ತು ಯಾಕೋಬನ ಸಹೋದರನಾದ ಯೋಹಾನನನ್ನು ಜೊತೆಗೆ ಕರ್ಕೊಂಡಿದ್ದಾರೆ. ಪರಿಹಾಸ್ಯ ಮಾಡಿದವರನ್ನು ಹೊರಗೆ ತಳ್ಳಿದ್ದಾರೆ. ನನ್ನನ್ನು ಪರಿಹಾಸ್ಯ ಮಾಡಿದವರು ನಾನು ಏನು ಮಾಡುತ್ತೇನೆ ಎಂಬುದನ್ನು ಪ್ರಸ್ತುತವಾಗಿ ನೀವು ನೋಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಆಮೇಲೆ ನೋಡ್ಕೊಳ್ಳಿ. ಆದರೆ ಈಗ ನೀವು ಆ ಅದ್ಭುತವನ್ನು ನೋಡುವುದಕ್ಕೆ ಯೋಗ್ಯರು ಕೂಡ ಇಲ್ಲ. ಕೆಲವರೆಲ್ಲ ಪರಿಹಾಸ್ಯಗೆ ಯೇಸು ಕ್ರಿಸ್ತನ ಪರಿಹಾಸ ಮಾಡ್ತಾರೆ. ಆಕಾಶದ ಒಂದು ಅದ್ಭುತ ತೋರಿಸು ನೋಡೋಣ. ಪರಿಹಾಸ್ಯ, ಅದ್ಭುತ ನೋಡುವುದಕ್ಕೆ ಯೋಗ್ಯರಲ್ಲದವರು. ಇಲ್ಲಿ ಎಲ್ಲರನ್ನು ಹೊರಗಡೆ ಕಳುಹಿಸಿ ಆ ಮಗುವಿನ ಆ ಹುಡುಗಿಯ ತಂದೆ ತಾಯಿಯನ್ನು ಮತ್ತು ಶಿಷ್ಯರುಗಳನ್ನು ಜೊತೆ ಕರ್ಕೊಂಡು ಒಳಗೆ ಹೋಗಿದ್ದಾರೆ. ಯೇಸು ಕ್ರಿಸ್ತನು ಮಾಡುವ ಕೆಲಸವೇನು? ಆತನು ಆ ಹುಡುಗಿಯ ಕೈ ಹಿಡಿದು, ಯಾಯೀರ ಏನ್ ಕೇಳ್ಕೊಂಡ? ನಿನ್ನ ಕೈಗಳಿಂದ ಅವಳನ್ನು ಮುಟ್ಟಿದರೆ ಅವಳು ಸ್ವಸ್ಥಳ. ಅವಳು ಸಾಯುವ ಸ್ಥಿತಿಯಲ್ಲಿದ್ಲು, ಸ್ವಸ್ಥವಾಗ್ತಾಳೆ ಅಂತ ಹೇಳಿ ನಂಬಿದ್ದನು ಯಾಯೀರನು. ಈಗ ಅವಳು ಸತ್ತು ಹೋಗಿದ್ದಾಳೆ. ಈಗಲೂ ಯಾಯೀರನು ನಂಬ್ತಾನೆ, ಯೇಸು ತನ್ನ ಕೈಯನ್ನು ಇಟ್ಟರೆ ಸಾಕು, ಸತ್ತನ ಮಗಳು ತಿರುಗಿ ಸಿಗ್ತಾಳೆ. ಯೇಸು ಕ್ರಿಸ್ತನು ಆ ಹುಡುಗಿಯ ಕೈ ಹಿಡಿದು ಆಕೆಗೆ ಮಾತಾಡ್ತಾ ಇದ್ದ. ಮನುಷ್ಯರ ಲೆಕ್ಕಾಚಾರದಲ್ಲಿ ಸತ್ತು ಹೋಗಿರುವ ಒಂದು ಮಗಳು, ನಾಡಿ ಮಿಡಿತ ನಿಂತು ಹೋಗಿರುವ ಮಗಳನ್ನು ನೋಡಿ ಯೇಸು ಕ್ರಿಸ್ತನು ಮಾತನಾಡ್ತಾ ಇದ್ದಾರೆ. ಆ ಹುಡುಗಿ ಜೊತೆಗೆ, ಸತ್ತ ಹುಡುಗಿಯ ಜೊತೆಗೆ ಮಾತಾಡ್ತಿದ್ದಾರೆ. ಅವಳ ಕೈಯನ್ನು ಹಿಡಿದು ತಲಿಥಾ ಕೂಮಿ, ಅಂದ್ರೆ ಸರಿಯಾಗಿ ಹೇಳ್ಬೇಕಂದ್ರೆ ತಲಿಥಾ ಕೂಮ್ ಅಲ್ಲ, ಅದು ತಲಿಥಾ ಕೂಮಿ ಇರ್ಬೇಕಂದ್ರೆ. ಅದರ ಅರ್ಥ ಇಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಹೀಗಿದೆ, ಹುಡುಗಿಯೇ ಎದ್ದೇಳು ಎಂಬುದಾಗಿ ಅಲ್ಲಿದೆ. ಆದರೆ ಸರಿಯಾದಂತಹ ಒಂದು ತರ್ಜುಮೆ ಅಂತ ಹೇಳೋದಾದ್ರೆ ತಲಿಥಾ ಕೂಮಿ ಎಂಬುದು ಅದು ಇಬ್ರಿಯ ಭಾಷೆಯ ಪದ. ಇದು ಕನ್ನಡ ಅಲ್ಲ, ಅದು ಇಂಗ್ಲಿಷು ಅಲ್ಲ, ಅಥವಾ ಗ್ರೀಕು ಅಲ್ಲ, ಗ್ರೀಕ್ ಕೂಡ ಇಲ್ಲ. ತಲಿಥಾ ಕೂಮಿ ಅಂತ ಹೇಳಿದ್ರೆ ಅದರ ಅರ್ಥ ಹುಡುಗಿಯೇ ಎದ್ದೇಳು ಅಲ್ಲ. ಅವಳ ಕೈಯನ್ನು ಹಿಡಿದು ಯೇಸು ಕ್ರಿಸ್ತನು ಹೇಳುವ ವಿಷಯ ಏನಂತ ಹೇಳಿದ್ರೆ, ನನ್ನ ತಾಲಿತನ್ನು ತೆಗೆಯುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದ.
ಅಲ್ಲಿ ನಡೆದ ಘಟನೆ ಏನು? ಯೇಸುವಿನ ಮೇಲೆ ಒಂದು ತಾಲೀತ್ ಎಂಬುದಾದಂತಹ ಪ್ರಾರ್ಥನೆಯ ವಸ್ತ್ರವನ್ನು ಯೇಸು ಹಾಕಿಕೊಂಡಿದ್ದಾನೆ. ಯೇಸು ಕ್ರಿಸ್ತನು ಅವಳ ಮೇಲೆ ಒಂದು ವಸ್ತ್ರ, ಆ ಪ್ರಾರ್ಥನೆಯ ವಸ್ತ್ರವನ್ನು ಹಾಸಿ ಆ ಹುಡುಗಿಯನ್ನು ಎಬ್ಬಿಸಬೇಕಾದ್ರೆ ಅವಳ ಕೈ ಹಿಡಿದು ಹೇಳುತ್ತಾ ಇದ್ದಾನೆ, ನನ್ನ ತಾಲೀತನ್ನು ಎತ್ತುತ್ತೇನೆ. ತಾಲೀತ್ ಅಂತ ಹೇಳಿದ್ರೆ ಯಹೂದ್ಯರುಗಳು, ಇಬ್ರಿಯರುಗಳು ಪ್ರಾರ್ಥನೆ ಮಾಡುವಾಗ ತಮ್ಮ ಮೇಲೆ ಹಾಸಿಕೊಳ್ಳುವಂತಹ ಒಂದು ವಸ್ತ್ರ. ಇದು ಯೇಸು ಕ್ರಿಸ್ತನ ಮೇಲೆ ಕೂಡ ಇದೆ, ಅಂಥದ್ದೇ ತಾಲೀತು. ಆ ತಾಲೀತನ್ನು ಆ ಹುಡುಗಿಯ ಮೇಲೆ ಹಾಸಿದ್ದಾನೆ ಯೇಸು ಕ್ರಿಸ್ತನು. ಇಬ್ರಿಯ ಭಾಷೆಯಲ್ಲಿ ಈ ಅಂತ ಹೇಳಿದ್ರೆ ಯಾವಾಗಲೂ ನಿಮಗೆ ಹೇಳಿರ್ತೇನ, ಕೆಲವರು ಇದೇ ಮೊದಲನೇ ಸಾರಿ ಕೇಳಿಸ್ಕೊಳ್ಳುವವರು ಇರ್ತೀರಿ, ಕೆಲವರಿಗೆ ಏನು ಹೇಳ್ತಿದ್ರೆ ಅಂತ ಅರ್ಥ ಆಗದೆ ಇರಬಹುದು. ಆದ್ರೆ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ ಬರುವಂತಹ ಸದಸ್ಯರುಗಳಿಗೆ, ವಿಶ್ವಾಸಿಗಳಿಗೆ ಹಲವು ಸಾರಿ ಹೇಳಿರ್ತೇನ. ಏಲಿ ಎಂದು ಹೇಳುವಾಗ ಏಲ್ ಅಂದರೆ ದೇವರು, ಈ ಅಂದರೆ ನನ್ನ. ದಾನಿಯೇಲ್ ಅಂತ ಹೇಳುವಾಗ ದಾನ್ ಅಂದ್ರೆ ನ್ಯಾಯಾಧಿಪತಿ, ಈ ಅಂದರೆ ನನ್ನ, ಏಲ್ ಅಂದರೆ ದೇವರು. ಅಂದ್ರೆ ದಾನಿಯೇಲ್ ಅಂತ ಹೇಳಿದ್ರೆ ದೇವರು ನನ್ನ ನ್ಯಾಯಾಧಿಪತಿ. ಅಲ್ಲಿ ಈ ದಾನಿ ಏಲ್ ಅಂತ ಹೀಗೆಯೇ ಕುಮ್ಮಿ ಅಂತ ಹೇಳುವಾಗ ನನ್ನ, ಅಲ್ಲಿ ಒಂದು ಈ ಅಂತ ಹೇಳಿದ್ರೆ ನನ್ನ. ತಲಿತ ಕುಮ್ಮಿ ಅಂತ ಹೇಳುವಾಗ ನನ್ನ ತಾಲಿತನ್ನು ಎತ್ತುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ಅಂದ್ರೆ ತನ್ನ ಪ್ರಾರ್ಥನೆಯ ವಸ್ತ್ರವನ್ನು ತೆಗೆದು ಅವಳ ಮೇಲೆ ಹಾಸಿ ಅವಳ ಕೈ ಹಿಡಿದು ನನ್ನ ತಾಲಿತನ್ನು ಎತ್ತುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ತಾಲಿತನ್ನು ಎತ್ತುತ್ತಾ ಇದ್ರೆ ಆ ಚಿಕ್ಕ ಹುಡುಗಿಯು ತಾಲಿತನ ಜೊತೆಯಲ್ಲೇ ಎದ್ದು ಬಿಟ್ಟಿದ್ದಾಳೆ. ಆಮೇಲೆ ವಾಕ್ಯದಲ್ಲಿ ಹೇಳಲ್ಪಡುತ್ತೆ, ಕೂಡಲೇ ಆ 12 ವರ್ಷದ ಹುಡುಗಿಯು ಎದ್ದು ನಡೆದಾಡಿದಳು. ಇದೇ ತಾಲೀತು 12 ವರ್ಷ ರಕ್ತಸ್ರಾವದಲ್ಲಿ ಬಳಲುತ್ತಾ ಇದ್ದ ಆ ಒಂದು ಹೆಣ್ಣು ಮಗಳು ಇದೇ ತಾಲೀತಿನ ಅಂಚನ್ನು ಮುಟ್ಟಿದ್ದಳು. ಇದೇ ತಾಲೀತನ್ನು 12 ವರ್ಷದ ವಯಸ್ಸಿನ ಹುಡುಗಿ, ಅಂದ್ರೆ 12 ವರ್ಷ ವಯಸ್ಸಿನ ಹುಡುಗಿಯ ಮೇಲೆ ಯೇಸು ಕ್ರಿಸ್ತನು ಆ ವಸ್ತ್ರವನ್ನು ಹಾಸಿ, ಯಾಕೆ ಗೊತ್ತ್ರಿ? ಯಾಯಿರನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇವುಗಳನ್ನು ನೋಡುತ್ತಾ ಬಂದಿದ್ದಾನೆ. ಯಾಯಿರನು ಕೇಳಿಕೊಂಡಿದ್ದೇನೋ, ನೀನು ಮುಟ್ಟುವುದಾದರೆ ನನ್ನ ಮಗಳು ಸ್ವಸ್ಥಳಾಗ್ತಾಳೆ. ಯಾಯಿರನಿಗೆ ಇನ್ನೂ ಉತ್ಕೃಷ್ಟವಾದಂತಹ ವಿಷಯವನ್ನು ಯೇಸು ಕ್ರಿಸ್ತನು ಪ್ರಕಟಪಡಿಸಿದ್ದಾನೆ. ಅದೇನೆಂದರೆ, ಅಲ್ಲಿ 12 ವರ್ಷದ ರಕ್ತಸ್ರಾವದ ಸ್ತ್ರೀಯು ಯೇಸುವಿನ ವಸ್ತ್ರದ ಅಂದ್ರೆ ತಾಲೀತಿನ ಅಂಚನ್ನು ಮುಟ್ಟಿದ್ದಾಳೆ, ಅವಳು ಸೌಖ್ಯ ಹೊಂದಿದ್ದಾಳೆ. ನಾನು ಮುಟ್ಟಿದ್ರೆ ಅಂತ ಹೇಳಿದೆಯಲ್ಲ, ನನ್ನ ವಸ್ತ್ರ ನಿನ್ನ ಮಗಳ ಮೇಲೆ ಬಿದ್ದರೂ ಸಾಕು, ನಿನ್ನ ಮಗಳು ಎದ್ದೇಳು. ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡವನು ಇನ್ನೂ ದೊಡ್ಡದಾದ ನಂಬಿಕೆಯಲ್ಲಿ ಬೆಳವಣಿಗೆ ಆಗಬೇಕು, ಬಿಟ್ರೆ ಅವನು ಭಯ ಪಡುವನಾಗಿರಬಾರದು, ಅವನು ಸಂದೇಹ ಪಡುವನಾಗಿರಬಾರದು ಎಂಬುದನ್ನು ಪ್ರಕಟಪಡಿಸುವುದಕ್ಕೆ ಯೇಸು ಕ್ರಿಸ್ತನು ಅದೇ ತಾಲೀತನ್ನು ತೆಗೆದು ಆ ಒಂದು ಮಗುವಿನ ಮೇಲೆ, 12 ವರ್ಷ ವಯಸ್ಸಿನ ಹುಡುಗಿಯ ಮೇಲೆ ಹಾಕಿ ಹಿಡಿದು ಹೇಳ್ತಾರೆ, ನನ್ನ ತಾಲೀತನ್ನು ಎತ್ತುತ್ತೇನೆ. ಕೂಡಲೇ ಆ ಸತ್ತು ಹೋಗಿದ್ದ ಹೆಣ್ಣು ಮಗು, ಚಿಕ್ಕ ಕೂಸು, 12 ವಯಸ್ಸಿನ ಮಗು, ಕೂಡಲೇ ಅವಳು ಎದ್ದೇಳುತ್ತಾಳೆ. ಯೇಸುವಿನ ಸ್ವರ ಅವಳ ಕಿವಿಗೆ ಬಿದ್ದಿದೆ. ಯೇಸುವಿನ ತಾಲೀತು ಅವಳ ಮೇಲೆ ಕಂಡು ಬರ್ತಾ ಇದೆ. ತಕ್ಷಣವೇ ಅವಳು ಎದ್ದೇಳುತ್ತಾಳೆ, ಎದ್ದು ನಡೆದಾಡಿದಳು. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯವು ಹೇಳುತ್ತದೆ, ದೇವರ ಮೇಲನ ನಂಬಿಕೆಯು ನಮಗೆ ಅದೆಷ್ಟು ಪಟ್ಟು ಇರ್ತದೋ ಅದಷ್ಟು ಪಟ್ಟು ದೇವರು ನಮ್ಮಲ್ಲಿ ಸಂತೋಷವುಳ್ಳವನಾಗಿರುತ್ತಾನೆ. 2 ಪೂರ್ವಕಾಲದ ವೃತ್ತಾಂತದ ಪುಸ್ತಕದಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತದೆ, 20ನೇ ಅಧ್ಯಾಯದ 20ನೇ ವಚನ,
2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 20ನೇ ವಚನ. ದಯವಿಟ್ಟು ಓದ್ತೀರಿ. ಅವರು ಉದಯದಲ್ಲಿ ಎದ್ದು ತೆಕೋವದ ಅರಣ್ಯಕ್ಕೆ ಹೊರಟರು. ಅವರು ಹೊರಟು ಹೋಗುತ್ತಿರುವಾಗ ಯೆಹೋಷಾಫಾಟನು ನಿಂತುಕೊಂಡು, ಓ ಯೆಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನನ್ನ ಮಾತನ್ನು ಕೇಳಿರಿ. ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಿರಿ, ಸ್ಥಿರವಾಗಿರ್ರಿ. ಆತನ ಪ್ರವಾದಿಗಳನ್ನು ನಂಬಿಕೊಳ್ಳಿರಿ, ಆಗ ಜಯ ಹೊಂದುವಿರಿ ಅಂದನು. ಅಲ್ಲಿ ಯೆಹೋಷಾಫಾಟನು ಹೇಳುತ್ತಲಿದ್ದಾನೆ, ಓ ಯೆಹೂದದವರೇ, ನಿವಾಸಿಗಳೇ, ನನ್ನ ಮಾತನ್ನು ಕೇಳಿರಿ, ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಿರಿ. ಇವರು ಯೆಹೂದ್ಯರೇ ಹೌದು, ಇವರು ಯೆರೂಸಲೇಮಿನವರೇ ಹೌದು. ಆದರೆ ಇಸ್ರಾಯೇಲಿನ ದೇವರಾಗಿರುವ ಯಾಹ್ವೆಯ ಮೇಲೆ ನಂಬಿಕೆಯಿಲ್ಲದವರಾಗಿದ್ದರು. ಇಲ್ಲಿ ಯೆಹೋಷಾಫಾಟನು ಹೇಳುತ್ತಾನೆ, ನನ್ನ ಮಾತನ್ನು ಕೇಳಿರಿ, ನಿಮ್ಮ ದೇವರಾದ ಕರ್ತನನ್ನು ನಂಬಿಕೊಳ್ಳಿರಿ, ಸ್ಥಿರವಾಗಿರ್ರಿ ಎಂಬುದಾಗಿ ಹೇಳುತ್ತಾನೆ. ದೇವರ ಮಕ್ಕಳಾಗಿರುವ ನಾವು ಕ್ರೈಸ್ತರು ಹೌದು. ನಾವು ನಂಬಿದ್ದೇವಾ? ನಮ್ಮ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರ್ಬೇಕು. ನಮ್ಮ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರ್ಬೇಕು. ಎಂತ ನಂಬಿಕೆ? ಯೇಸುವೇ ಕರ್ತನು ಎಂಬ ನಂಬಿಕೆ. ಯೇಸು ಕ್ರಿಸ್ತನೇ ನಮ್ಮ ಪಾಪಗಳಿಗಾಗಿ ಸತ್ತು ಸಮಾಧಿ ಸೇರಿ ತಿರುಗಿ ಎದ್ದು ಬಂದ ಒಬ್ಬನೇ ದೇವರೆಂಬ ನಂಬಿಕೆ. ಯೇಸು ಮಾತ್ರವೇ ಪರಲೋಕಕ್ಕೆ ನಮ್ಮನ್ನು ನಡೆಸುವುದಕ್ಕೆ ಮಾರ್ಗವಾಗಿದ್ದಾನೆ ಎಂಬುದರ ನಂಬಿಕೆ. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದರ ನಂಬಿಕೆ ನಮ್ಮಲ್ಲಿ ಇರತಕ್ಕದ್ದು. ಆ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ಪ್ರಬೋಧಿಸುತ್ತದೆ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದ ಕಡೆಗೆ ನಮ್ಮ ಮೈಬಲ್ ತಿರುಗಿಸೋಣ್ರಿ. ಯೋಹಾನ 4ನೇ ಅಧ್ಯಾಯ 48ರಿಂದ 50ನೇ ವಚನದವರೆಗೆ. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದ ಹೊರತು ನಂಬುವುದೇ ಇಲ್ಲ ಅಂದನು. ಆಗ ಆ ಪ್ರಧಾನರು ಆತನಿಗೆ, ಅಯ್ಯ, ನನ್ನ ಮಗನು ಸಾಯುವುದಕ್ಕೆ ಮೊದಲು ಬರಬೇಕು ಅಂದನು. ಯೇಸು ಅವನಿಗೆ, ನೀನು ಹೋಗು, ನಿನ್ನ ಮಗನು ಬದುಕಿರುತ್ತಾನೆ ಅಂದನು. ಮತ್ತು ಆ ಮನುಷ್ಯನು ಯೇಸು ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಯೇಸು ಆ ಜನಗಳಿಗೆ ಹೇಳುತ್ತಲಿದ್ದಾರೆ, ಅಲ್ಲಿರುವಂತಹ ಜನಗಳಿಗೆ, ನೀವು ಸೂಚನೆ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದ ಹೊರತು ನಂಬುವುದೇ ಇಲ್ಲ ಅಂದನು. ಅನೇಕರ ಜೀವನದಲ್ಲಿ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ನಡೆಯದೆ ಹೋದ್ರೆ ನಂಬಿಕೆನೇ ಇರೋದಿಲ್ಲ. ಸರಿ, ಅದು ನಡೆದ್ರೇನೆ ನಂಬ್ತಾರೆ. ಆ ನಂಬಿಕೆ ಎಷ್ಟರವರೆಗೆ ಇಟ್ಕೊಂಡಿರ್ತಾರೆ? ಅದನ್ನು ಸ್ವಲ್ಪ ಕಾಲ ಇಟ್ಕೊಂಡಿರ್ತಾರೆ. ಆಮೇಲೆ ತಿರುಗಿ ಅಪನಂಬಿಕೆಗೆ ಹೋಗ್ತಾರೆ. ಪೇತ್ರನ ಮುಂದೆ, ಅಂದ್ರೆ ಯೇಸು ಕ್ರಿಸ್ತನ ಅಪೊಸ್ತಲರುಗಳ ಮುಂದೆ ಎಷ್ಟೋ ಅದ್ಭುತ ಕಾರ್ಯಗಳು ನಡೆದು ಹೋಗಿದ್ದವು. ಆದರೆ ಒಂದು ರಾತ್ರಿಯಲ್ಲಿ ಗಲಿಲಾಯ ಸಮುದ್ರದಲ್ಲಿ ಅವರುಗಳು ಪ್ರಯಾಣಿಸುತ್ತಿರುವಾಗ ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದು ಬರುತ್ತಲಿದ್ದಾರೆ. ಪೇತ್ರನು ಅಪೊಸ್ತಲರು ಎಲ್ಲರೂ ಗಾಬರಿಯಾಗಿದ್ದಾರೆ. ಆದ್ರೆ ಪೇತ್ರನು ಕೇಳುತ್ತಾನೆ, ಯೇಸುವೆ, ನೀನೇ ಹೌದಾದ್ರೆ ನಾನು ಕೂಡ ನಡೆದು ಬರಲ್ಲ ನೀರಿನ ಮೇಲೆ ಅಂತ ಕೇಳಿದ್ರೆ ಯೇಸು ಹೇಳ್ತಾನೆ, ನಡೆದು ಬಾ. ಯೇಸುವಿನ ಅಪ್ಪಣೆಯ ಮೇರೆಗೆ ಅವನು ಎದ್ದು ನಡೀತಾನೆ. ಅವನಿಗೆ ನಂಬಿಕೆ ಇದೆ, ಯಾಕಂದ್ರೆ ಈ ಮೊದಲೇ ಅನೇಕ ಅದ್ಭುತಗಳನ್ನು ನೋಡಿದ್ದಾನೆ, ನಂಬಿಕೆ ಇದೆ. ಆದರೆ ನಡೆಯುತ್ತಾ ಮುಂದೆ ಹೋಗುವಾಗ ಒಂದು ವೇಳೆ ಬೇರೆ ಏನಾದರೂ ಇದ್ರೆ, ಸಮುದ್ರದಲ್ಲಿದ್ದೇನಲ್ಲ, ದೋಣಿಯನ್ನು ಬಿಟ್ಟು ದೂರ ಬಂದ್ಬಿಟ್ಟಿದ್ದೇನಲ್ಲ, ಮುಳುಗೋಗ್ಬಿಟ್ರೆ ಕತೆ ಏನು? ಏನಾದ್ರೂ ನಡೆದೋಗ್ಬಿಟ್ರೆ ಏನ್ ಮಾಡೋದು? ಅಪನಂಬಿಕೆ, ಭಯ.
ಅನೇಕರಿಗೆ ಅನೇಕ ಸಮಯದಲ್ಲಿ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆದು ಹೋಗಿದ್ರು ಕೂಡ ನಂಬಿಕೆ ಇರೋದಿಲ್ಲ. ಯೇಸು ಕ್ರಿಸ್ತನು ಹೇಳ್ತಾರೆ, ನೋಡದ ಹೊರತು ನಂಬುವುದೇ ಇಲ್ವಲ್ಲ ನೀವು, ನೋಡಿಯೇ ನಂಬೇಕಾ? ಯಾಯಿರನು ಕೇಳಿಸಿಕೊಂಡಿದ್ದ ಅನೇಕ ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನ ಮಾಡಿದ, ಕೇಳಿಸಿಕೊಂಡಿದ್ದ, ಯೇಸುವಿನ ಮೇಲೆ ನಂಬಿಕೆ ಇಟ್ಕೊಂಡಿದ್ದ. ಗಳಿಗೆಗಳು ಕಠಿಣವಾಗ್ಬಿಟ್ಟಿದೆ, ಮಗಳು ಸತ್ತು ಹೋಗಿದ್ದಾಳೆ, ಆದರೆ ಅವನು ನಂಬ್ತಾ ಇದ್ದಾನೆ. ಆದ್ರೆ ಯೇಸುವನ್ನು ತನ್ನ ಮನೆಗೆ ಬರೆಸ್ಕೊಳ್ತಾ ಇದ್ದಾನೆ. ಕುಟುಂಬಸ್ಥರೆಲ್ಲ ಹಾಸ್ಯ ಮಾಡಿ ನಗಾಡಿದ್ರು, ಯಾಯಿರನು ಮಾತ್ರ ಗಂಭೀರವಾಗಿ ಯೇಸು ಕ್ರಿಸ್ತನನ್ನು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ 49ನೇ ವಚನದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯು ಹೀಗೆ ಕೇಳ್ತಾನೆ. ಆಗ ಆ ಪ್ರಧಾನನು ಆತನಿಗೆ, ಅಯ್ಯ, ನನ್ನ ಮಗನು ಸಾಯುವುದಕ್ಕೆ ಮೊದಲು ಬರಬೇಕು ಅಂದನು. 50ನೇ ವಚನ, ಯೇಸು ಅವನಿಗೆ, ನೀನು ಹೋಗು, ನಿನ್ನ ಮಗನು ಬದುಕುತ್ತಾನೆ ಅಂದನು. ಮತ್ತು ಆ ಮನುಷ್ಯನು ಯೇಸು ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಇಲ್ಲಿ ಒಬ್ಬ ಪ್ರಧಾನನು ಬಂದಿದ್ದಾನೆ. ಈ ಪ್ರಧಾನ ನೀವು ಬೇಗ ಬರಬೇಕು, ನೀವು ಬೇಗ ಬರಬೇಕು, ನನ್ನ ಮಗನು ಸಾಯ್ಲಿಕ್ಕಿದ್ದಾನೆ ಅಂತ. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಅವನ ಮನೆಯವರೆಗೆ ಹೋಗ್ಲಿಲ್ಲ ಯೇಸು. ನೀನು ಹೋಗು, ನಿನ್ನ ಮಗನು ಬದುಕುವನು ಅಂತ ಹೇಳಿದ. ಇಲ್ಲಿ ಒಬ್ಬ ಮಗನು ಸಾಯುವ ಪರಿಸ್ಥಿತಿಯಲ್ಲಿ ಮಲಗಿದ್ದಾನೆ. ಇಲ್ಲಿ ಒಬ್ಬ ಪ್ರಧಾನನು ಬಂದಿದ್ದಾನೆ. ಇವನು ಕೇಳಿಕೊಳ್ಳುವಾಗ ಯೇಸು ಹೇಳ್ತಾರೆ, ನೀನು ಹೋಗು, ನಿನ್ನ ಮಗನು ಬದುಕೊಳ್ತಾನೆ. ಅಲ್ಲಿ ನೋಡ್ರಿ, ಆ ಪ್ರಧಾನ ಯೇಸು ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ದೇವರ ವಾಕ್ಯ ಹಾಗೆ ಹೇಳ್ತದೆ, ಯೇಸು ಹೇಳಿದ ಮಾತನ್ನು ನಂಬಿ ಹೊರಟು ಹೋದ. ಅವನ ನಂಬಿಕೆ ಪ್ರಕಾರ ಆಯ್ತಾ ಇಲ್ವಾ? ಅಲ್ಲಿ ದೇವರ ವಾಕ್ಯವನ್ನು ಮುಂದೆ ಹೋದ್ರೆ ಗೊತ್ತಾಗ್ತದೆ. ಯೇಸು ಯಾವ ಕ್ಷಣದಲ್ಲಿ ಆ ಮಾತನ್ನು ಹೇಳಿದನೋ ಅದೇ ಕ್ಷಣದಲ್ಲಿ ಅವನ ಮನೆಯಲ್ಲಿ ಇದ್ದಂತಹ ಆ ಹುಡುಗನು ಸ್ವಸ್ಥನಾಗಿರ್ತಾನೆ. ಆ ಸುದ್ದಿ ಮತ್ತೆ ಅವನಿಗೆ ಬಂದು ತಲುಪ್ತದೆ. ಅವನಲ್ಲಿದ್ದ ನಂಬಿಕೆ ನೋಡಿ, ಇಲ್ಲ ಇಲ್ಲ ಯೇಸುವೆ, ನೀವು ಬಂದ್ರೇನೆ. ಇಲ್ರಿ, ಯೇಸು ಒಂದು ಮಾತನ್ನು ಹೇಳಿದ್ರು ಸಾಕು, ಒಬ್ಬ ಪ್ರಧಾನ ನಂಬ್ತಾನೆ. ಅಲ್ಲಿ ಯಾಯಿರ ನಂಬ್ತಾನೆ, ನೀವು ನನ್ನ ಮಗಳ ಕೈ ಹಿಡಿದು, ಅಂದ್ರೆ ನನ್ನ ಮಗಳ ಮೇಲೆ ನಿಮ್ಮ ಕೈ ಇಟ್ಟು ಅವಳನ್ನು ನೀವು ಮುಟ್ಟಿದ್ರೆ ಸಾಕು. ಅಲ್ಲಿ ಒಬ್ಬ ಸ್ತ್ರೀ ಹೇಳುತ್ತಲಿದ್ದಾಳೆ, ನಂಬಿಕೆ ಮಾಡಿಕೊಳ್ತಿದ್ದಾಳೆ, ಯೇಸುವಿನ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು, ವಸ್ತ್ರ ಮುಟ್ಟಿದ್ರೆ ಸಾಕು, ಯೇಸುವಿನ ಕೈ ಇಟ್ಟರೆ ಸಾಕು, ಯೇಸು ಬಾಯಿಯಿಂದ ಒಂದು ಮಾತನ್ನು ಮಾತನಾಡಿದ್ರೆ ಸಾಕು. ಅವರಿಗೆ ಆ ನಂಬಿಕೆ ಇತ್ತು. ಅವರು ನಂಬಿಕೆಯಿಂದ ದೇವರ ಮಹಿಮೆಯನ್ನು ಕಂಡುಕೊಂಡು, ಇವತ್ತು ವಿಶ್ವಾಸಿಗಳಾಗಿರುವ ನಿಮ್ಮಲ್ಲಿ, ನನ್ನಲ್ಲಿ ಅಂತಹ ನಂಬಿಕೆ ಇದೆಯಾ ಯೇಸು ಕ್ರಿಸ್ತನ ಮೇಲೆ? ಯಾರೋ ಹೇಳಿದ್ರು ಅವರ ಮೇಲೆ ನಂಬಿಕೆ ಅಲ್ರಿ, ಯಾರೋ ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಮೇಲೆ ನಂಬಿಕೆ ಅಲ್ರಿ. ಭೂಮಿ ಆಕಾಶಗಳ ಒಡೆಯನಾಗಿರುವ, ನಿಮಗಾಗಿ ನನಗಾಗಿ, ಈ ಲೋಕದ ಮಾನವ ಕೋಟಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಸತ್ತು ತಿರುಗೆದ್ದು ಬಂದಂತಹ ಯೇಸು ಕ್ರಿಸ್ತನ ಮೇಲೆ ನಿಮಗೂ ನನಗೂ ಅಂತಹ ನಂಬಿಕೆ ಇದೆಯಾ? ಪ್ರಿಯ ಸಹೋದರ ಸಹೋದರಿಯೇ, ನಾವು ಅದ್ಭುತಗಳನ್ನು ಕಾಣದಿರಬಹುದೇ? ಕಂಡು ನಂಬುವವನಿಗಿಂತಲೂ ಕಾಣದೆ ನಂಬುವುದನ್ನು ಯೇಸು ಕ್ರಿಸ್ತ ಅಪೇಕ್ಷೆ ಪಡುವವನಾಗಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 29ನೇ ವಚನದ ಕಡೆಗೆ ನಮ್ಮ ಬೈಬಲ್ ತಿರುಗಿಸೋಣ. ಕೊನೆಯ ವಚನ 20ನೇ ಅಧ್ಯಾಯ 29ನೇ ವಚನ, ಅಂದ್ರೆ ಕೊನೆಯದಾಗಿ ಈ ವಾಕ್ಯದೊಂದಿಗೆ ನಾವು ಮುಕ್ತಾಯಪಡಿಸೋಣ. ಯೇಸು ಅವನಿಗೆ, ತೋಮನೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಅಂದನು. ಕರ್ತನಾದ ಯೇಸು ಕ್ರಿಸ್ತನು ಸತ್ತು ತಿರುಗೆದ್ದು ಬಂದ ಮೇಲೆ ಮಾತನಾಡಿದ ಮಾತಾಗಿದೆ ಇದು. ತೋಮನು ಹೇಳುತ್ತಾನೆ, ಯೇಸು ಸತ್ತು ಹೋಗಿ 3 ದಿವಸ ಆಗೋಗಿದೆ, ಈಗ ಯೇಸು ಎದ್ದಿದ್ದಾನೆ ನಮಗೆ ಕಾಣಿಸ್ಕೊಂಡಂತ ಹೇಳ್ತಿರಲ್ಲ, ನಾನು ನಂಬೋದಿಲ್ಲ. ನಾನು ನೋಡ್ಬೇಕು, ನೋಡಿದ್ರೆ ಮಾತ್ರ ನಂಬ್ತೀನಿ.
ನೋಡಿಲ್ಲ ನಾನು ನಂಬೋದಿಲ್ಲ. ಅನೇಕ ವಿಶ್ವಾಸಿಗಳಲ್ಲಿ ಕೂಡ ಏನು ಅದ್ಭುತ ಮಾಡಿದ್ರು ಹಾಗಾಗಿ ನಂಬ್ಕೊಂಡಿದ್ದೀವಿ. ಜನಗಳಿಗೆ ಅದ್ಭುತ ಮುಖ್ಯವೇ ಬಿಟ್ರೆ ನಮ್ಮ ಪಾಪದ ದಂಡನೆಯಿಂದ ನಮ್ಮನ್ನ ಯೇಸು ಬಿಡಿಸ್ತಾನೆ ಆ ನಂಬಿಕೆ ಅನೇಕರಲ್ಲಿ ಇಲ್ರಿ. ಪಾಪದ ದಂಡನೆಯಿಂದ ಬಿಡುಗಡೆಯಾಗಿದ್ದೇವಲ್ಲ ಅದು ದೊಡ್ಡ ಬಿಡುಗಡೆಯ, ಬೇರೆ ಯಾವುದೋ ಒಂದು ಸಾಲದಿಂದ ಬಿಡುಗಡೆಯಾದೆವು ಅಥವಾ ಒಂದು ಜ್ವರದಿಂದ ಬಿಡುಗಡೆಯಾದೆವು, ಏನೋ ಒಂದು ಕಾಯಿಲೆ ಇತ್ತು ಅದರಿಂದ ಬಿಡುಗಡೆ, ಅದು ದೊಡ್ಡ ಬಿಡುಗಡೆಯ. ಕಾಯಿಲೆಯಿಂದ ಬಿಡುಗಡೆಯಾದೆವು, ತಿರುಗಿ ಯಾವುದೋ ಒಂದು ಸಮಯದಲ್ಲಿ ಕಾಯಿಲೆ ಬರ್ತದೆ, ತಿರುಗಿ ಪ್ರಾರ್ಥನೆ ಮಾಡ್ತೇವೆ, ತಿರುಗಿ ವಾಸಿ ಆಗ್ಬೋದು. ಆದ್ರೆ ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕೆ ಬೇರೇನಾದ್ರೂ ಮಾರ್ಗದರ್ಶನವಿದೆಯಾ ಅಂದ್ರೆ ಯಾವುದು ಮಾರ್ಗದರ್ಶನವಿಲ್ಲ. ಯೇಸು ಕ್ರಿಸ್ತನ ನಂಬುವುದರ ಮೂಲಕವೇ, ಯೇಸು ಕ್ರಿಸ್ತನ ಬಳಿಗೆ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಬಿಡುವುದರ ಮೂಲಕವೇ ಆತನ ಕರುಣೆ ದೊರೆಯುತ್ತದೆ, ಆತ ನಮ್ಮನ್ನು ಕ್ಷಮಿಸ್ತಾನೆ. ಅದು ದೊಡ್ಡ ಒಂದು ಅದ್ಭುತವಾಗಿಯೇ ಕಾಣಲಿಲ್ಲ ಮನುಷ್ಯರಿಗೆ. ಯಾಕಂದ್ರೆ ಕಣ್ಣಿಗೆ ಕಾಣುವ ಅದ್ಭುತಗಳು ಬೇಕು. ಮನುಷ್ಯರಿಗೆ ಏನ್ ಬೇಕ್ರೆ ಕಣ್ಣೆದುರಿಗೆ ಕಾಣಬೇಕು, ಅದನ್ನು ಮಾತ್ರ ನಂಬೋದು. ಪಾಪ ಕ್ಷಮಾಪಣೆ ಕಣ್ಣೆದುರಿಗೆ ಕಾಣಲಿಲ್ಲ, ಪಾಪದ ಬಂಧನದಿಂದ ಬಿಡಿಸಿದ್ದಾರೆ, ಅದು ಕಣ್ಣೆದುರಿಗೆ ಕಾಣಲಿಲ್ಲ. ನಮ್ಮ ಮೇಲೆ ಬಹಳ ಶಾಪಗಳು ಪಾಪಗಳು ತುಂಬಿ ಹೋಗಿದ್ದವು, ಅದು ಮುಂದಕ್ಕೆ ನಮ್ಮನ್ನು ನರಕಕ್ಕೆ ನಡೆಸ್ತಾ ಇತ್ತು. ನಾನು ನರಕದಲ್ಲಿ ಬಿದ್ರೆ, ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ನಾನು ಬಿದ್ರೆ ಆ ನರಕದಲ್ಲಿರುವಂತ ಬೆಂಕಿ ಆರೋದಿಲ್ಲ, ಅಲ್ಲಿಯ ಹುಳಗಳು, ಅಲ್ಲಿ ನಾನು ಬಿದ್ರೆ ಅಲ್ಲಿಯ ಹುಳ ಸಾಯೋದಿಲ್ಲ, ಅಲ್ಲಿ ನಾನು ಬಿದ್ರೆ ನಾನು ಕೂಡ ಸತ್ತೋಗೋದಿಲ್ಲ ಪೂರ್ಣವಾಗಿ. ನಾನು ನರಳಾಡ್ತಾನೇ ಇರ್ತೇನೆ, ಅಲ್ಲಿಯ ಬೆಂಕಿ ಉರಿತಾನೇ ಇರ್ತದೆ. ಇದರಿಂದ ಯೇಸು ಬಿಡಿಸಿದ್ದಾನೆ. ಅಂತಹ ಒಂದು ದಂಡನೆಯ ಕಡೆಗೆ ಓಡುತ್ತಿದ್ದ ನನ್ನನ್ನು ಯೇಸು ಕ್ರಿಸ್ತನು ಆ ತಿರುಗಿಸಿ ಪರಲೋಕದೆಡೆಗೆ ನಡೆಸ್ತಾ ಇದೆ. ಅದು ಕಾಣ್ತಾ ಇಲ್ಲ, ಹಾಗಾಗಿ ನಾವು ನಂಬೋದು. ಅನೇಕರಲ್ಲಿ ಆ ನಂಬಿಕೆ ಇಲ್ರಿ. ವಿಶ್ವಾಸಿಗಳಂತ ಹೇಳ್ತಾರ, ಅನೇಕರಲ್ಲಿ ಆ ನಂಬಿಕೆ ಇಲ್ಲ. ಕಾಣದೇ ಇರುವ ನಂಬಿಕೆ. ಅದಕ್ಕೆ ಯೇಸು ಕ್ರಿಸ್ತನ ಮೇಲೆ ಕೂಡ ಒಬ್ಬನಿಗೆ, ಯೇಸು ಕ್ರಿಸ್ತನಾಗಿದ್ದಂತ ಒಬ್ಬನಿಗೆ ಯೇಸು ಕ್ರಿಸ್ತನ ಮೇಲೆ ಸಂದೇಹ. ಯೇಸು ಎದ್ದಿರ್ಬೋದಾ? ಎದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಎದ್ದಿದ್ದೇ ಹೋದಾದ್ರೆ ನನ್ನ ಕಣ್ಣಿಗೆ ಕಂಡ್ರೆ ಮಾತ್ರ ನಂಬ್ತೇನೆ, ಇಲ್ಲ ನಾನು ನಂಬೋದೆ. ಅವನಿಗೆ ಯೇಸು ದರ್ಶನವನ್ನು ಕೊಟ್ಟು ಹೇಳುತ್ತಾರೆ, ತೋಮನೇ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಅಂದರು. ನೋಡದೆ ಯಾರು ನಂಬ್ತಾರ? ಕೇಳಿಸಿಕೊಂಡು ನಂಬಬೇಕು. ಬರೆಯಲ್ಪಟ್ಟ ಇವುಗಳನ್ನು ಕೇಳಿಸಿಕೊಂಡಾಗ ನಾವು ನಂಬಬೇಕು. ಬರೆಯಲ್ಪಟ್ಟದ್ದನ್ನು ಓದಿದಾಗ ಅದನ್ನು ನಂಬಬೇಕು. ಇದರ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಂಬಿಕೊಂಡೆವು. ಇದರ ಮೂಲಕವಾಗಿ ಖಂಡಿತವಾಗಂದ್ರೆ ಯೇಸು ಕ್ರಿಸ್ತನಿಂದ ಮೊದಲನೇ ಶತಮಾನದಲ್ಲಿ ಏನೇನು ನಡೀತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎದ್ದು ಬಂದ ಯೇಸುವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಹಾಗೆ ನಾವು ನಂಬುವುದಾದ್ರೆ ಅವರೇ ಇವರಿಗಿಂತ, ನೋಡಿ ನಂಬುವವರಿಗಿಂತ ನೋಡದೆ ನಂಬುವವರೇ ಧನ್ಯ. ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕಂಡು ಹೌದು ಇವರೇ ದೇವರು ಹಾಗೆ ನಂಬೋದಕ್ಕಿಂತ ಅವುಗಳನ್ನು ಮೇಲೆ ಗಮನ ಬಿಟ್ಟು ಹೌದು ಯೇಸುವೇ ಸತ್ಯ ದೇವರು ಎಂಬುದಾಗಿ ನಂಬುವುದಾದ್ರೆ ಅವರೇ ಧನ್ಯರು ಇವರಿಗಿಂತಲೂ ಎಂಬುದಾಗಿ ದೇವರ ವಾಕ್ಯಗಳು. ಹೀಗಿರುವಲ್ಲಿ ಪ್ರಿಯ ಸಹೋದರ ಸಹೋದರಿಯೇ, ನಾನು ಈವರೆಗೆ ಕೇಳಿಸಿಕೊಂಡಂತಹ ನಿಮಗೆ ನಾನು ಹೇಳಿಕೊಡುವುದೇನೆಂದರೆ, ಒಬ್ಬ ಕ್ರೈಸ್ತನು ಎಂದು ಹೇಳಿಕೊಳ್ಳಬೇಕಾದರೆ ಅವರಲ್ಲಿ ಖಂಡಿತವಾಗಿ ದೇವರ ಮೇಲಣ ನಂಬಿಕೆಯು ಇರಲೇಬೇಕು. ಎಷ್ಟವರೆಗಿರಬೇಕು? ಗಲಿಬಿಲಿಗಳು, ಗೊಂದಲಗಳು ಎಷ್ಟೇ ಆಗಿ ಹೋದ್ರು ನಾವು ಸ್ಥಿರಚಿತ್ತರಾಗಿ ಅದರಲ್ಲಿ ನಿಲ್ಲಬೇಕು. ನಾವು ಸ್ಥಿರವಾಗಿರಬೇಕು. ನಮ್ಮ ನಂಬಿಕೆ ಸ್ಥಿರವಾಗಿರಬೇಕು. ನಮ್ಮ ದೇವರು ಸದಾಕಾಲ ಜೀವಿಸುವ ದೇವರು. ನಮ್ಮ ದೇವರು ನಿನ್ನೆಯೂ ಇಂದಿಗೂ ಎಂದೆಂದಿಗೂ ಮಾರ್ಪಡದ ದೇವರು. ಹಾಗೆ ಇರುವಾಗ
ಆತನ ಮೇಲೆ ನೀನು ಮತ್ತು ನಾನು ಇಟ್ಟುಕೊಂಡಿರುವ ನಂಬಿಕೆಯು ಕೂಡ ನಿನ್ನೆಯೂ ಇಂದಿಗೂ ಎಂದೆಂದಿಗೂ ಮಾರ್ಪಡದ ನಂಬಿಕೆಯಾಗಿರಬೇಕು. ಅದನ್ನು ಕರ್ತ ಯೇಸು ಕ್ರಿಸ್ತನು ಬಯಸ್ತಾನೆ. ನಮ್ಮಲ್ಲಿ ನಂಬಿಕೆ ಎಂಬುದು, ವಿಶ್ವಾಸ ಎಂಬುದು ಒಂದು ಇಲ್ಲವಾದ್ರೆ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಬಳಿಯಿಂದ ಏನನ್ನು ಹೊಂದಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಅಲ್ಲಿ ಅವನ ಪ್ರಾರ್ಥನೆ ನಂಬಿಕೆಯಿಂದ ಇತ್ತು. ಅವನು ಬಹಳವಾಗಿ ಬೇಡಿಕೊಂಡ, ನಂಬಿಕೆಯಿಂದ ಬೇಡಿಕೊಂಡ. ಅವನ ಮನೆಯವರೆಗೂ ಯೇಸು ಕ್ರಿಸ್ತನು ಪ್ರವೇಶಿಸಿದ. ಅಲ್ಲಿ ಒಬ್ಬಳು ಮನಸ್ಸಿನಲ್ಲಿ ನಂಬಿಕೊಂಡಿದ್ದಾಳೆ, ಹೊರಗೆ ಹೇಳ್ಕೊಳ್ಳಿಕ್ಕಾಗ್ತಿಲ್ಲ. ಅವಳು ತಾನಾಗಿ ಹೋಗಿ ಯೇಸುವಿನ ವಸ್ತ್ರವನ್ನು ಮುಟ್ಟಿದ್ದಾಳೆ. ಅವಳು ಆಗಲೇ ಸ್ವಸ್ಥಳಾಗಿದ್ದಾಳೆ. ಒಬ್ಬ ಪ್ರಧಾನನು ಬಂದು ಕೂಗಿಕೊಳ್ತಾನೆ, ಯೇಸುವೆ, ನನ್ನ ಮಗನು ಸಾಯೋದಕ್ಕೆ ಮುಂಚೆ ನನ್ನ ಮನೆಗೆ ಬರಲಿ. ಆದ್ರೆ ಯೇಸು ನಂಬಿ ಹೊರಟು ಹೋಗಿದ್ದಾನೆ. ಆ ಮಾತಿನ ಪ್ರಕಾರವೇ ಅವನು ಅದನ್ನು ಅನುಭವಿಸಿದ್ದಾನೆ. ನಂಬಿದನಲ್ಲ ಮಾತಿನಲ್ಲಿ, ಮಾತಿನಲ್ಲಿ ನಂಬಿಕೆ ಇಟ್ಟಾಗ ಮಾತನಾಡಿದ ದೇವರ ಅದ್ಭುತವನ್ನು ಅವನು ನೋಡಿದ್ದಾನೆ. ಮುಂದೆ ವಾಕ್ಯದ ಮೇಲೆ, ವಾಕ್ಯವನ್ನು ಕೊಟ್ಟ ದೇವರ ಮೇಲೆ ನೀನು ನಾನು ನೋಡದೆಯೇ ನಂಬುತ್ತಾ ಇರುವುದಾದ್ರೆ ಮುಂದೆ ಒಂದಿನ ನೋಡ್ತೇವೆ, ಬರೆಯಲ್ಪಟ್ಟವುಗಳು ನೆರವೇರುವಂತಹ ಆ ಮಹತ್ತಾದ ದೃಶ್ಯವನ್ನು ನೋಡುವುದಾಗಿರ್ತೇವೆ. ಆತನ ಮಧ್ಯಾಕಾಶದಲ್ಲಿ ಬರುವ ಕಾಲ ಹತ್ತಿರವಾಗಿ ಈ ಸಮಯದಲ್ಲಿ ಆ ಯಾಯೀರನು ಪ್ರಾರ್ಥನೆ ಮಾಡಿದ ಹಾಗೆ ಇವತ್ತು ನಮ್ಮ ದೇಶದಾದ್ಯಂತ ಹಲವು ಸ್ಥಳಗಳಲ್ಲಿ ಮರಣವು ಸಂಭವಿಸ್ತಾ ಇದೆ. ನಮ್ಮ ಮನೆಯಲ್ಲಿ ಯಾವುದು ಸಾವು ಬಿದ್ದಿಲ್ಲ, ನಮ್ಮ ಮನೆಯಲ್ಲಿ ಅಸ್ವಸ್ಥರಾಗಿ ಇಲ್ಲದಿರಬಹುದು, ನಮ್ಮ ಮನೆಗಳಲ್ಲಿ ಸಾವು ಬೀಳದೇ ಇರಬಹುದು. ಆದರೆ ನಮ್ಮ ದೇಶದಲ್ಲಿ ಅಸ್ವಸ್ಥರುಗಳಿದ್ದಾರೆ, ನಮ್ಮ ದೇಶದಲ್ಲಿ ಸಾವುಗಳು ಬೀಳುತ್ತಿವೆ. ಯೇಸು ಕ್ರಿಸ್ತನ ಬಳಿಗೆ ನಮ್ಮ ದೇಶವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಮನೆಯಲ್ಲಿ ಅಸ್ವಸ್ಥತೆ ಇಲ್ಲ, ಸಾವು ಬಿದ್ದಿಲ್ಲ, ಆದರೆ ನನ್ನ ದೇಶದಲ್ಲಿ ಆಗಿದೆ ಕರ್ತನೆ. ನನ್ನ ದೇಶದಲ್ಲಿ ಸಾವಿನ ನೆಲೆಯಲ್ಲಿ, ಅಸ್ವಸ್ಥತೆಯ ಬಳಲುವಿಕೆಯಲ್ಲಿ ನನ್ನ ದೇಶದಲ್ಲಿ ಯಾರು ಬಳಲ್ತಾ ಇದ್ದಾರೋ, ಯಾರ್ಯಾರ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದೆ ವೇದನೆ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೋ ಅವರಿಗೆ ನೀವು ಆದರಣೆ ಕೊಡ್ರಿ ಕರ್ತನೆ. ಅವರುಗಳು ನಿನ್ನನ್ನು ಕಂಡುಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಏರ್ಪಡಿಸು. ಅವರುಗಳು ನಿನ್ನನ್ನು ತಿಳಿದುಕೊಂಡವರಾಗಿ ನೀನು ಕೊಡುವ ಆದರಣೆಯನ್ನು ಹೊಂದಿಕೊಂಡು ಸಾವಿನ ಎಲ್ಲೆಯಲ್ಲಿರುವಂತಹ ಜನಗಳನ್ನು ಸಂರಕ್ಷಿಸಿರಿ ಕರ್ತನೆ. ಅವರು ನಿನ್ನನ್ನು ಕಂಡುಕೊಳ್ಳದೆ ಸತ್ತು ಹೋಗಬಾರದು. ನಿನ್ನನ್ನು ಕಂಡುಕೊಳ್ಳುವುದಾದರೆ ನಿತ್ಯ ಜೀವಕ್ಕೆ ಬರ್ತಾರೆ. ಒಂದು ವೇಳೆ ನಿನ್ನನ್ನು ಕಂಡುಕೊಳ್ಳದೆ, ನಿನ್ನನ್ನು ತಿಳಿದುಕೊಳ್ಳದೆ, ನಿನ್ನನ್ನು ಬೇಡಿಕೊಳ್ಳದೆ, ನಿನ್ನತ್ರದಿಂದ ರಕ್ಷಣೆಯನ್ನು ಹೊಂದಿಕೊಳ್ಳದೆ ಅವರು ಸಾಯುವುದಾದರೆ ನರಕಕ್ಕೆ ಹೋಗ್ಬಿಡ್ತಾರೆ ಕರ್ತನೆ. ಕನಿಕರಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಮುಕ್ತಾಯಪಡಿಸ್ತೇವೆ. ಇಲ್ಲಿ ಹೀಗೆ ಮುಕ್ತಾಯವಾಗ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಮೊದಲನೇ ಶತಮಾನದಲ್ಲಿ ಮಾಡಿದಂತ ಕಾರ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ತಂದೆಯೇ, ನೀವು ಕಳಿಸಿಕೊಟ್ಟಾತನು ಭೂಮಿಗೆ ಬಂದಾಗ ಆತನು ಮಾಡಿದಂತಹ ಮಹತ್ತುಗಳನ್ನು, ಆತನ ವಸ್ತ್ರದಲ್ಲಿದ್ದ ಶಕ್ತಿ, ಆತನ ಬಾಯಿ ಮಾತಿನಲ್ಲಿದ್ದ ಶಕ್ತಿ, ಆತನ ಮುಟ್ಟುವಿಕೆಯಲ್ಲಿದ್ದ ಶಕ್ತಿಯನ್ನು ನಾವಿವತ್ತು ಧ್ಯಾನ ಮಾಡಿದ್ದೇವೆ ಕರ್ತನೆ. ಯಾಯೀರನ್ನು ಪ್ರಾರ್ಥನೆ ಮಾಡಿದ್ದಾನೆ. ಅಲ್ಲಿ ಪ್ರಧಾನನು ಪ್ರಾರ್ಥನೆ ಮಾಡಿದ್ದಾನೆ. ಎಂದು ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ದೇಶದಾದ್ಯಂತ ಅನೇಕ ಕುಟುಂಬಗಳಲ್ಲಿ ಮರಣಕರ ವ್ಯಾಧಿಗಳು, ಪಿಡುಗುಗಳಿಂದ ಪೀಡಿಸಲ್ಪಡುತ್ತಾ ಇದ್ದಾರೆ ಕರ್ತನೆ. ಅನೇಕ ಕುಟುಂಬಗಳಲ್ಲಿ ಭಯಂಕರ ಕಾಯಿಲೆಗಳು, ಅದಕ್ಕೆ ಔಷಧವಿಲ್ಲದೆ, ಅದಕ್ಕೆ ಒಂದು ಬಿಡುಗಡೆಯೇ ಇಲ್ಲದೆ ಇದ್ದಾರೆ ಕರ್ತನೆ. ಹಲವಾರು ಸ್ಥಳಗಳಲ್ಲಿ, ಕೆಲವು ಕುಟುಂಬಗಳಲ್ಲಿ
ಸಾವು ಬಿದ್ದು ಹೋಗಿದೆ. ಆ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಲಿದ್ದಾರೆ. ಕುಟುಂಬದ ಸಮಾಧಾನ ಕಳೆದು ಹೋಗಿದೆ ಕರ್ತನೆ. ದಯವಿಟ್ಟು ನನ್ನ ದೇಶದ ಜನತೆಯನ್ನು ಕನಿಕರಿಸು ಕರ್ತನೆ. ನಮ್ಮ ಮನೆಯಲ್ಲಿ ಸಾವು ಬೀಳಲಿಲ್ಲ, ನಮ್ಮ ಮನೆಯಲ್ಲಿ ಅನಾರೋಗ್ಯತೆಯ ಹಾಸಿಗೆಯಲ್ಲಿ ಜನಗಳು ಇಲ್ಲ ಕರ್ತನೆ. ಆದರೆ ನನ್ನ ದೇಶದ ಜನತೆಯು ಅನೇಕರ ಕುಟುಂಬಗಳಲ್ಲಿ ಕಾಯಿಲೆಗಳು, ಅನೇಕರ ಕುಟುಂಬಗಳಲ್ಲಿ ಜಗಳಗಳು, ಅಸಮಾಧಾನಗಳು, ಹಣಕಾಸಿನ ಒತ್ತಡಗಳು, ಕೊರತೆಗಳ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ನನ್ನ ದೇಶದಲ್ಲಿ ಅನೇಕರ ಮನೆಗಳಲ್ಲಿ ಸಾವುಗಳು ಬಿದ್ದು ಹೋಗಿವೆ. ದುಃಖಭ್ರಾಂತರಾಗಿ ಕಣ್ಣೀರಿನಲ್ಲಿ, ವೇದನೆಯಲ್ಲಿ, ನಿಂದನೆಯಲ್ಲಿ ಬಿದ್ದು ಹೋಗಿದ್ದಾರೆ ಕರ್ತನೆ. ನನ್ನ ದೇಶದ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ನನ್ನ ದೇಶವನ್ನು ಕನಿಕರಿಸು. ಯಾಯಿರನ ಮನೆಯನ್ನು ಕನಿಕರಿಸಿದ ಕರ್ತನೆ. ಅಂದು 12 ವರ್ಷಗಳಿಂದ ರಕ್ತಸ್ರಾವವುಳ್ಳ ಸ್ತ್ರೀಯನ್ನು ಕನಿಕರಿಸಿದ ಕರ್ತನು. ಅಂದು ಪ್ರಧಾನನ ಕುಟುಂಬವನ್ನು ಕನಿಕರಿಸಿದ ಕರ್ತನು. ಇಂದು ನನ್ನ ದೇಶವನ್ನು ಕನಿಕರಿಸು. ನೀವು ಕರುಣಿಸರಿ ಕರ್ತನೆ. ಅಪ್ಪ, ಪ್ರಧಾನನ ಮಗನಿಗೆ ನೀನು ಹೋಗು, ನಿನ್ನ ಮಗನು ಸ್ವಸ್ಥವಾಗುವನು ಎಂಬುದಾಗಿ ಆ ಮಗನ ವಿಷಯದಲ್ಲಿ ಆ ಪ್ರಧಾನನಿಗೆ ಹೇಳಿದೆಯಲ್ಲ ಕರ್ತನೆ. ಹಾಗೆಯೇ ನನ್ನ ದೇಶದ ವಿಷಯದಲ್ಲಿ ಒಂದು ಮಾತನ್ನು ಹೇಳಿರಿ. ನನ್ನ ದೇಶದ ಜನತೆಯ ಮನೋನೇತ್ರಗಳು ತೆರೆಯಲ್ಪಡುವ ಹಾಗೆ, ನಿನ್ನನ್ನು ಕಂಡುಕೊಳ್ಳುವ ಹಾಗೆ ನನ್ನ ದೇಶದ ವಿಷಯದಲ್ಲಿ ಒಂದು ಮಾತನ್ನು ಹೇಳಿರಿ ಕರ್ತನೆ. ಅಂದು ಯಾಯಿರನ ಮನೆಗೆ ನೀನು ಪ್ರವೇಶಿಸಿದ ರೀತಿಯಲ್ಲಿ ಇಂದು ನನ್ನ ಭಾರತ ದೇಶದಲ್ಲಿ ಬಳಲುತ್ತಾ ಇರುವವರುಗಳ ಮನೆಗಳಲ್ಲಿ ನೀವು ಪ್ರವೇಶಿಸಿ ನಿಮ್ಮ ಪ್ರೀತಿ ವಾತ್ಸಲ್ಯ, ನಿಮ್ಮ ಸರ್ವಶಕ್ತತೆ, ನೀವೇ ಸೃಷ್ಟಿಕರ್ತನಾಗಿರುವ ದೇವರು ಎಂಬುದನ್ನು ಪ್ರಕಟಪಡಿಸಿರಿ ಕರ್ತನೆ. ನನ್ನ ದೇಶದ ಜನತೆಯು ನಿನ್ನನ್ನು ಕಂಡುಕೊಳ್ಳದೆ, ಮಾನಸಾಂತರ ಪಡದೆ, ನೀನು ಕೊಡುವ ರಕ್ಷಣೆಯನ್ನು ಹೊಂದಿಕೊಳ್ಳದೆ ಈ ಲೋಕವನ್ನು ಬಿಡುವುದಾದ್ರೆ ಅವರು ನರಕಕ್ಕೆ ಹೋಗ್ತಾರೆ ಕರ್ತನೆ. ಬೆಂಕಿ ಗಂಧಕಗಳು ನಿಮ್ಮ ಕೆರೆಯಲ್ಲಿ ಬೀಳುತ್ತಾರೆ ಕರ್ತನೆ. ಹಾಗೆಂದಿಗೂ ಆಗುವುದು ನಿಮಗೂ ಇಷ್ಟವಿಲ್ಲ, ನಾವು ಕೂಡ ಅದನ್ನು ಬಯಸುತ್ತಿಲ್ಲ ಕರ್ತನೆ. ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ, ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ನಮ್ಮನ್ನು ರಕ್ಷಿಸಿದ ಕರ್ತನು ನಮ್ಮ ದೇಶದ ಜನತೆಯನ್ನು ರಕ್ಷಿಸು. ನಮ್ಮನ್ನು ಕನಿಕರಿಸಿದ ಕರ್ತನೆ, ನಮ್ಮ ದೇಶದ ಜನತೆಯನ್ನು ಕನಿಕರಿಸು. ನಮ್ಮನ್ನು ಪಾಪದ ಬಂಧನದಿಂದ ಬಿಡಿಸಿದಾತನೆ, ನಮ್ಮ ದೇಶದ ಜನತೆಯನ್ನು ಪಾಪದಿಂದ ಬಿಡುಗಡೆಯಾಗುವಂತೆ ನಿನ್ನು ಕಂಡುಕೊಳ್ಳಿಕ್ಕಾಗದ ಸಹಾಯ ಮಾಡಿ. ಮುಂದೆ ನಾವು ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನಾ ಮನವಿಗಳಿಗೆ ನೀವೇ ಸದುತ್ತರ ಕೊಡಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಈವರೆಗೆ ನೀವು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬೆಳೆದ ಪರಿಶುದ್ಧ ತಂದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೇಲೆ ಆಮೇಲೆ ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮನೆಗಳಲ್ಲಿ ನೀವು ವೈಯಕ್ತಿಕವಾಗಿಯೋ ಕೌಟುಂಬಿಕವಾಗಿಯೋ ನೀವಿರುವಂತಹ ಸ್ಥಳದಲ್ಲಿ ಮುಂದುವರೆಸಿ ಇನ್ನೂ ಸ್ವಲ್ಪ ಹೊತ್ತಿನ ಸಮಯ ನಮ್ಮ ದೇಶದ ಜನತೆಗೆ ದೇವರು ಒಂದು ಸಮಾಧಾನವನ್ನು, ಒಂದು ಆದರಣೆಯನ್ನು, ದೇಶದ ಜನತೆಯ ಮನೋನೇತ್ರಗಳನ್ನ ತೆರೆಯ ಮಾಡಿ ದೇವರ ಕಡೆಗೆ ತಿರುಗಿಕೊಳ್ಳುವ ಹಾಗೆ, ಜನರು ತಮ್ಮ ಪಾಪಗಳನ್ನು, ತಮ್ಮ ಅಕ್ರಮಗಳನ್ನು, ಅವಿಧೇಯತೆಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವ ಹಾಗೆ ದೇವರು ತಾನೇ ತನ್ನ ಕಾರ್ಯವನ್ನು ಸ್ಥಾಪಿಸಲೆಂದು ಸತತವಾಗಿ ನೀವು ಪ್ರಾರ್ಥನೆಯಾಗಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.